ಸರ್ ಆಗಿಲ್ಲ ಸರ್ ಬನ್ನಿ ಸರ್ ಪ್ಲೀಸ್ ಬನ್ನಿ ಅಮ್ಮ ಸರ್ ಸರ್ ಕೆಟ್ಟವರ ಸರ್ ಈ ಮೇಡಮ್ ಯಾರ ಕಾಣ್ತಲ್ಲ ಅಂತಾರೆ ಕಿರಿ ಸುಬ್ಬಣ್ಣ ಅದೇ ಪ್ರೊಫೆಷನಲ್ ಇಲ್ಲ ಅಂತ ಇವ್ರು ಕೆಂಪೇಗೌಡ ಮಾಡಿರೋದು ಹಣ್ಣು ಹೋಗ್ಬಿಟ್ಟು ಖುಷಿಯಾಗ್ಬಿಟ್ಟು ಅವ್ನಿಗೆ ಕೊಟ್ಬಿಡಿಯಾನೆ ಸುಬ್ಬಣ್ಣ ಎಲ್ಲ ರೀಟೇಕ್ ರೀಟೇಕ್ ಅಲ್ಲ ಕಣ ಏ ಗುಬ್ಬಿ ಯಾಕೋ ಎಲ್ಲೋಯ್ತು ನಿಮಿಷ ಸರ್ ಅಂಬೋ ಸರ್ ಕೆಂಪೇಗೌಡ ಹೊಟ್ಟದ ಕಡೆ ಹರೀಶನ ಇರೋ ಕಣ ರೆಡಿ ಸರ್ ಸರ್ ಅದೇನೋ ಕರೆಕ್ಟ್ ಅಷ್ಟೇ ಸ್ವಲ್ಪ ಮಂತ್ರ ಗೊತ್ತಾಗಿರುತ್ತೆ ಸರಿ ಸರ್ ಅಷ್ಟೇ ಚಪ್ಪಾಳೆ ಬರಬೇಕು ಎಲ್ಲರೂ ಕೂಡ ಪ್ರತಿ ಸಿನಿಮಾದ ಆಡಿಯೋ ಪೋಸ್ಟರ್ ಎಲ್ಲರೂ ಕೂಡ ಈಗ ನೋಡ್ತಾ ಇದ್ದೀರಾ ಬಂದ್ರಲ್ಲ ರೆಡಿ ಸರ್ ಈಗ ಒಂದು ಜನ ಬರೋಕ್ಕೆ ಹೇಳಿಲ್ವಾ ಎರಡು ಇಲ್ಲ ಸರ್ ಪರಿಸ್ಬಿಟ್ಟಿದ್ದೀನಿ ಗಾಡಿ ಹಾಂ ಸರ್ ಥ್ಯಾಂಕ್ಸ್ ಸರ್ ರೀತಿ ಇರುತ್ತೆ. ಸೊ ನಿಮ್ಮ ಮಗಳು ದೊಡ್ಡವರ ಆದ್ಮೇಲೆ ನಿಮ್ ಪ್ರಕಾರ ಸಿನಿಮಾ ಕಳಿಸ್ತೀರಾ, ಹೀರೋಯಿನ್ ಡೈರೆಕ್ಟರ್ ಪ್ರೊಡ್ಯೂಸರ್ ಏನಾದ್ರು ಮಾಡಿಸ್ತೀರಾ? ನನಗೆ ಕ್ರಿಕೆಟ್ ಆಡೋದು ತುಂಬ ಆಸೆ ಇದೆ. 20 ವರ್ಷ ಕ್ರಿಕೆಟ್ ಆಡಿದೆ, ಆಮೇಲೆ ಆರ್ಟಿಸ್ಟ್ ಆಗಿದೆ. ಓಕೆ ಸರ್. ಸೊ ಬಹಳಷ್ಟು ಹಾಡುಗಳನ್ನ ನೀವು ಧ್ವನಿಸುವಳಿ ಮಾಡ್ತೀರಾ. ಈ ಒಂದು ಕ್ಷಣ ನಮ್ಮ ಕೆಂಪೇಗೌಡ ಸರ್ಗೆ ಹಾಗೂ ಭರತ್ ಗೌಡ ಅವರಿಗೆ, ನಮ್ಮ ಡೈರೆಕ್ಟರ್ಗೆ ಎಲ್ಲರಿಗೂ ಕೂಡ ತುಂಬಾ ಸ್ಪೆಷಲ್ ಆಗಿರುವಂತ ಕ್ಷಣ. ನಿಮ್ಮ ಕೈಯಲ್ಲಿ ಈ ಒಂದು ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡ್ತಾ ಇರೋದು. ಚಿತ್ರತಂಡಕ್ಕೆ ನೀವೇನಾದ್ರು ಹೇಳೋದಾದ್ರೆ ಏನ್ ಹೇಳ್ತೀರಾ? ಆಮೇಲೆ ಹೇಳ್ತಾರೆ ಈ ಕಡೆ ಹಲೋ ಸಾಂಗ್ಗಳನ್ನ ಹೇಳ್ತಾರ. ಸರಿ ಸರ್, ಅವರ ಅಮೂಲ್ಯವಾದಂತಹ ಮಾತುಗಳನ್ನ ಸ್ವಲ್ಪ ವೇಟ್ ಮಾಡೋಣ. ಸರ್, ನೀವು ಲಾಂಚ್ ಅಂತ ಹೇಳಿದ್ರೆ, ಸಾಂಗ್ ಲಾಂಚ್ ಅಂತ ಹೇಳಿದ್ರೆ ಲಾಂಚ್ ಮಾಡ್ತಾರೆ. ಕಟ್ಲೆ ಸಿನಿಮಾಗೆ ಒಳ್ಳೆಯದಾಗಿ ಅಂಡ್ ಫಸ್ಟ್ ಸಾಂಗ್ ಲಾಂಚ್ ಆಗ್ತದೆ. ಪ್ಲೀಸ್ ಲಾಂಚ್ ಇಟ್. ಹಾಗೂ ನಮ್ಮ ಕಲಾ ಬಂಧುಗಳು ಕೃಷ್ಣ ಅವರು, ಸುಬ್ಬಣ್ಣವರು, ನಾಣಿಯವರು, ಹರೀಶ್ ಅವರು ಮತ್ತು ನಮ್ಮ ಕೆಂಪೇಗೌಡರು, ನಿರ್ಮಾಪಕರು, ನಂತರ ತಾವೆಲ್ಲ ಇದ್ದೀರಿ, ಪತ್ರಕರ್ತರಿದ್ದೀರಿ, ಮಾಧ್ಯಮದವರಿದ್ದೀರಿ, ಮತ್ತು ನಮ್ಮ ಈ ಒಂದು ಆಡಿಯೋ ಕಾರ್ಯಕ್ರಮಕ್ಕೆ ಎಲ್ಲ ಬಂದಿದ್ದೀರಿ ಗೆಳೆಯರು, ಸ್ನೇಹಿತರೆಲ್ಲ, ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೊಂದು ಅದ್ಭುತವಾದ ಹೊಸ ಪ್ರಯತ್ನ ನೋಡಿ. ಆ ಥರ ಹೊಸಬರು ಬರಬೇಕು. ಇವರ ಪ್ರಯತ್ನಗಳು ಬಹಳ ಚೆನ್ನಾಗಿದೆ. ನಮ್ಮ ಕೆಂಪೇಗೌಡರು ಬಹಳ ಕಷ್ಟಪಟ್ಟು ಬಂದವರು. ಅದರಲ್ಲೂ ಭರತರವರು ಬಹಳ ಒಂದು ಚೆನ್ನಾಗಿ ಸಂಗೀತವನ್ನು ಅದನ್ನು ಅಳವಡಿಸಿದರೆ, ಸ್ವಲ್ಪ ಜಾನಪದ ಟೈಪು, ಮತ್ತು ಸಾಹಿತ್ಯವೂ ಆಗಿದೆ, ಕೊರಿಯೋಗ್ರಫೂ ಆಗಿದೆ, ಕ್ಯಾಮ್ರಾ ವರ್ಕ್ ಆಗಿದೆ. ಇಲ್ಲಿ ಇರೋರು ಇದರಲ್ಲಿ ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೇನೆ. ನಾನು ಆ ಒಂದು ಹೊಸಬರ, ಅದು ಯುವಕರ ಒಂದು ಹುರುಪಿದೆಯಲ್ಲ, ಒಂದು ಉತ್ಸಾಹ ಇದೆಯಲ್ಲ, ಅದು ಕಂಡು ನಮ್ಗೆ ಬಹಳ ಚೆನ್ನಾಗಿ ಸಂತೋಷ ಆಯಿತು. ಎಲ್ಲೂ ಸಹ ಅವರು ಒಂದು ಸಮಯವನ್ನು ಸೋಮಾರಿತನವಾಗಿ ಕಾಲ ಕಳೆದಿದ್ದಾರೆ. ಕೆಲಸ ಆ ಥರ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಒಳ್ಳೆಯ ಚಿತ್ರ ಕೊಟ್ಟಿದ್ದಾರೆ. ನಿಜವಾಗ್ಲೂ ಕಥೆ ಗೀತೆ ಎಲ್ಲ ಕೇಳಿದ್ದೀನಿ. ನಾನು ಒಂದೆರಡು ದೃಶ್ಯದಲ್ಲಿ ಪಾತ್ರ ಮಾಡಿದ್ದೀನಿ. ಬಹಳ ಚೆನ್ನಾಗಿದೆ. ಹೊಸತನ ಇದೆ. ನಮ್ಮ ಮಾಧ್ಯಮದವರು, ನಮ್ಮ ಪತ್ರಕರ್ತರು ಇದಕ್ಕೆ ಸಾಕಷ್ಟು ಇಂಥ ಹೊಸ ಚಿತ್ರಗಳಿಗೆ, ಹೊಸಬರಿಗೆ ನೀವೆಲ್ಲ ಎನ್ಕರೇಜ್ ಕೊಟ್ಟು ಅವರಿಗೆ ಆಶೀರ್ವಾದ ಮಾಡಬೇಕು. ಮತ್ತು ಈ ಚಿತ್ರ ಬೇಗ ಬಿಡುಗಡೆಯಾಗಿ ನಮ್ಮ ಕನ್ನಡ ಕುಲಕೋಟಿಗಳೆಲ್ಲ ಈ ಚಿತ್ರವನ್ನು ನೋಡಿ, ಥಿಯೇಟ್ರಲ್ಲೇ ಬಂದು ನೋಡಿ, ಇವರೆಲ್ಲ ಈ ಹೊಸ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಹೊಸ ಕಲಾವಿದರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ನನ್ನನ್ನು ಇವತ್ತು ಈ ಕಾರ್ಯಕ್ರಮದ ಕಟ್ಟಿದ್ದಕ್ಕೆ ನಮ್ಮ ಭಾರತದವರಿಗೆ
ಕೆಂಪೇಗೌಡರಿಗೆ ಮತ್ತು ಈ ಸಿನಿಮಾ ತಂಡದ ಎಲ್ಲ ನಮ್ಮ ಗೆಳೆಯರಿಗೂ ನನ್ನ ಒಂದು ಧನ್ಯವಾದನ ಅರ್ಪಿಸ್ತೀನಿ. ಈ ಶುಭವಾಗಲಿ, ಖಂಡಿತ ಈ ಚಿತ್ರ ಯಶಸ್ವಿಯಾಗುತ್ತೆ. ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಈಗಿನ ಸಂಜೆಯ ಕಾರ್ಯಕ್ರಮದ ಬಗ್ಗೆ ಹಿರಿಯ ನಟರಾದಂತಹ ನಮ್ಮೆಲ್ಲರೂ ಮಾರ್ಗದರ್ಶಿಗಳಾದ ಉಮೇಶಣ್ಣ ಮಾತಾಡಿದ್ದಾರೆ. ವೇದಿಕೆ ಮೇಲಿರುವಂತಹ ಸ್ನೇಹಿತರು, ನಿರ್ದೇಶಕರು, ನಿರ್ಮಾಪಕರು, ರಚನಾಕಾರರು, ಕಲಾವಿದರು ಎಲ್ಲರಿಗೂ ನನ್ನ ಧನ್ಯವಾದಗಳು. ಈ ಸಿನಿಮಾ ಸುಮಾರು ಚಿತ್ರಗಳ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ಕೊಂಡು ಬಂದಂತಹ ಕೆಂಪೇಗೌಡ ತುಂಬ ಶ್ರಮಜೀವಿ. ಇವತ್ತು ಅವ್ರಿಗೆ ಸಪೋರ್ಟ್ ಆಗಿ ನಮ್ಮ ಭರತ್ ಗೌಡರು ಬೆನ್ನಿಂದ ನಿಂತು ನಾನು ಸಪೋರ್ಟ್ ಮಾಡ್ತೀನಿ, ನಿರ್ಮಾಣ ಮಾಡ್ತೀನಿ, ಸಿನಿಮಾ ಮಾಡೋ ಅಂತ ಹೇಳಿ ಮಾಡಿದ್ದಾರೆ. ವಿದ್ಯಾ ಸರ್ ಅವರು ನಿರ್ದೇಶಕರು, ಮ್ಯೂಸಿಕ್ ಡೈರೆಕ್ಟರು, ನಮ್ಮ ಆತ್ಮೀಯ ಸ್ನೇಹಿತ ಶ್ರೀಧರ್ ಸರ್. ನಾವು ಅವರು ತುಂಬ ವರ್ಷಗಳ ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ ಸ್ಟುಡಿಯೋದಲ್ಲಿ. ಇಲ್ಲೂ ಜೊತೆಯಲ್ಲಿ ಸಿಗೋ ಥರ ಆಯಿತು, ಖುಷಿ ಆಗ್ತಾ ಇದೆ ನನಗೆ. ಇನ್ನು ಚೇತನ್ ಸರ್ ಬರವಣಿಗೆ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ತುಂಬ ಚೆನ್ನಾಗಿದೆ ಸಾಹಿತ್ಯ, ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ. ಕೃಷ್ಣ ಸರ್ ಬಂದು ಈ ತಂಡಕ್ಕೆ ಶುಭ ಹಾರೈಸಿದ್ದಾರೆ. ನಮ್ಮ ಬೀರಾದವರು ಅಲ್ಲ, ಕರಿಸುಬಣ್ಣ ಅವರು ಮಾಡಿದ ಕೆಲಸ ನನಗೆ ಅದೇ ಸರ್ ಗಾಳಿ ಸರ್, ಅದು ಒಂದೇ ರೂಮಲ್ಲಿ ಇದೀವಲ್ಲ ಗಾಳಿ. ಸಾರಿ ಸರ್, ಸುಮ್ಮನೆ ಹೇಳಿದೆ. ಇಲ್ಲ, ಬೀರಾದವ್ರು ಬಂದಾಗ ಕರೀಸು, ಬಂದು ಕರೀಸಿಲ್ಲ. ಹೌದಲ್ಲ, ಟೆನ್ನಿಸ್ ಕೃಷ್ಣ ಸರ್ ಇದ್ದಾರೆ, ಬೀರಾದರ್ ಸರ್ ಇದ್ದಾರೆ. ಅವ್ರು ಹೇಳಿರೋದೇನು ತಪ್ಪಿಲ್ಲ, ಬಂದಿಲ್ಲ ಅವರು. ಆಮೇಲೆ ಈ ಚಿತ್ರದಲ್ಲಿ ನಾಯಕ ನಟರು 3 ಜನನ ಅಮ್ಮ, ಇಬ್ಬರೇನಾ? ಏಕಿತ್ತ? ಆಯ್ತಪ್ಪ, ಓಕೆ. ನೋಡ, ಅಲ್ಲಿ ಇನ್ನೂ ಸಮಾಧಾನದಲ್ಲಿ ಇಬ್ಬರೇ. ನಮ್ಮ ಕಾಂಬಿನೇಷನ್ ಇಲ್ವಲ್ಲ, ಗೊತ್ತಿಲ್ಲ, ಅದಕ್ಕೆ ಕೇಳಿದೆ. ಒಳ್ಳೇದಾಗಲಿ ಎಲ್ಲರಿಗೂ. ಚೆನ್ನಾಗಿ ಮಾಡಿದ್ದೀರಿ, ಸಾಂಗ್ ಸೂಪರ್ ಚೆನ್ನಾಗಿ ಮಾಡಿದ್ದೀರಿ. ಚಿತ್ರದ ತಿರುಳು ಬೇಕು ಪ್ರಶ್ನವ್ರಿಗೆಲ್ಲ. ನಮ್ಮೆಲ್ಲರ ಆಶೀರ್ವಾದ, ಸ್ನೇಹ ಇದ್ದೇ ಇರುತ್ತೆ. ಕೆಂಪೇಗೌಡರು ಚೆನ್ನಾಗಿರಲಿ. ಹೊಸಬ್ರು ಯಾರೇ ಬಂದ್ರು ಅವರು ಈ ಒಂದು ಮೆಟ್ಲು ಮೇಲೆ ಬಂದಿದ್ದಾರೆ. ಸಹ ನಟರಾಗಿದ್ದವರು ಹೀರೋ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ನಿರ್ಮಾಪಕರಿಗೆ ಆ ಪಿಕ್ಚರ್ ಆಗ್ತಿರೋ ಕಾಸು ವಾಪಸ್ ಬರಲಿ ಅಂತ ಹೇಳಿ ದೇವರಲ್ಲಿ ಕೇಳ್ಕೊತೀನಿ. ನನ್ನ ಪಾತ್ರದ ಬಗ್ಗೆ ನೀವೇನು ಹೇಳಬೇಡಿ ಅಂತ ಹೇಳಿದ್ದಾರೆ, ಅದರಿಂದ ಅದರ ಬಗ್ಗೆ ನಾನು ರಿವೀಲ್ ಮಾಡಲ್ಲ. ನಂದು ಒಂದು ಚಿಕ್ಕ ಪಾತ್ರ ಇದರಲ್ಲಿ. ಮಿಕ್ಕಿದ ವಿಚಾರ ಸಿನಿಮಾಗೆ ಸಂಬಂಧಪಟ್ಟಂಗೆ ನಮ್ಮ ನಿರ್ಮಾಪಕರು, ನಿರ್ದೇಶಕರು ಹೇಳ್ತಾರೆ ಅಂತ ಹೇಳಿ, ಈಗ ಇಲ್ಲಿ ಬಂದಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಸ್ನೇಹಿತರು, ಕೆಂಪೇಗೌಡರ ಸ್ನೇಹಿತರು, ಭರತ್ ಗೌಡರ ಸ್ನೇಹಿತರು, ಸುಮಾರು ಜನ ಆ ಕಡೆ ಇದ್ದಂಗಿದೆ. ವಾಯ್ಸ್ ಜೋರಾಗಿ ಬಂತ ಆಗಲೇ. ನಿಜನಾ? ಅಲ್ಲಿದ್ದೀರ? ಗೊತ್ತಿಲ್ಲ, ಅದಕ್ಕೆ ಇಡೀ ತಂಡಕ್ಕೆ ಒಳ್ಳೇದಾಗಬೇಕು. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ. ಏನು ಡೈರೆಕ್ಟ್ರಾ ಪಿಕ್ಚರಲ್ಲಿ? ಸಿನಿಮಾದಲ್ಲಿ ಡೈರೆಕ್ಟ್ರಾ ಅಂತ? ಇದೆ ಸರ್, ಅಲ್ಲಿ ಧನ್ಯವಾದಗಳು ಸರ್. ಹರೀಶ್ ಅವರು ಮಾತಾಡ್ತಾರೆ. ಸಿನಿಮಾದಲ್ಲಿ ಡೈರೆಕ್ಟರ್ ಪಾತ್ರ ಏನೋ ಮಾಡ್ತಾ ಇದ್ದೀರಾ? ಅದೇನೋ ತೋರಿಸ್ತಾ ಇದ್ದೀರಲ್ಲ ಇಲ್ಲ, ಕೆಂಪೇಗೌಡನ ದಾರಿ ತಪ್ಪಿಸ್ತೀರಾ ಪಿಕ್ಚರಲ್ಲಿ? ಕೆಂಪೇಗೌಡರು ನಮ್ಮ ಹತ್ರ ಬಂದು ಡೈರೆಕ್ಷನ್ ಕಲಿತಾರೆ ಅಲ್ಲಿ ಸಿನಿಮಾದಲ್ಲಿ. ಅದೇ ನಾವು ಹೇಳ್ತಾ ಇದ್ದೀವಿ, ಹಿಂಗಿರ್ಬೇಕು ಶಾರ್ಟ್ ನೋಡು ಅಂತ. ಅದನ್ನ ತುಂಬಾ ಭಕ್ತಿಯಿಂದ ನೋಡ್ಕೋತಾರೆ. ಅದನ್ನ ನೋಡ್ಕೊಂಡೇ ಡ್ಯಾನ್ಸ್ ಮಾಡಿದ್ದು, ಆದ್ರಿಂದನೇ ಡ್ಯಾನ್ಸ್ ಚೆನ್ನಾಗಿ ಬಂದಿದೆ. ಬೇಡ ಹೋಗಲೇ. ಇನ್ನು ತುಂಬಾ ಜನ ಇದ್ದಾರೆ ಮಾತಾಡೋರು. ಮಾತಾಡಿ, ಅವ್ರಿಗೆ ಮಾಹಿತಿ ಬೇಕು. ಆದ್ರಿಂದ ಸಿನಿಮಾದ ಬಗ್ಗೆ ಹೇಳೋದು ಅಂತಂದ್ರೆ ನಮ್ಮ ನಿರ್ದೇಶಕರಿಗೆ ಹೇಳಬೇಕು. ಎಲ್ರಿಗೂ ನಮಸ್ಕಾರ. ಡಾರ್ಲಿಂಗ್ ಕೃಷ್ಣ ಅವರ ನಿಜವಾಗ್ಲೂ ವಿ ಆರ್ ಹ್ಯಾಪಿ ದಟ್ ನಮ್ಮ ಟೀಮಿಗೆ ಬಂದು ನೀವು ಕೈ ಜೋಡಿಸಿದ್ದೀರ, ಆಡಿಯೋ ಲಾಂಚ್ ಮಾಡಿದ್ದೀರ. ನೀವು ನಿಜವಾಗ್ಲೂ ನಮ್ಮೆಲ್ಲರ ಡಾರ್ಲಿಂಗ್. ಆ್ಯಂಡ್ ನಮ್ಮ ಸಾಹಿತ್ಯ ತುಂಬ ಚೆನ್ನಾಗಿದೆ ಚೇತನ್ ಸರ್, ತುಂಬ ಅದ್ಭುತವಾಗಿದೆ. ಆ್ಯಂಡ್ ಇದಷ್ಟು ನಾನು ಹೇಳ್ತಾ ಇರೋದು, ನಾವು ಎಲ್ಲರೂ ಸೇರಿರೋದು ನಮ್ಮ ಪ್ರೀತಿಯ ಕೆಂಪೇಗೌಡರು. ಅವ್ರ ಬಗ್ಗೆ ನಮ್ಗಿರೋ ಪ್ರೀತಿ, ಸ್ನೇಹ ಇಲ್ಲೆಲ್ಲರನ್ನೂ ಕರೆದು ಕೂರಿಸಿದೆ. ಯಾಕಂದ್ರೆ ಹಲವಾರು ವರ್ಷಗಳಿಂದ ನೋಡ್ಕೊಂಡ್ ಬಂದಿದ್ದೀವಿ. ಅವ್ರು ಪಟ್ಟಿರೋಂಥ ಶ್ರಮ, ಒಂದು ಸಣ್ಣ ಸಣ್ಣ ಪಾತ್ರಗಳಲ್ಲಿ ಮಾಡ್ಕೊಂಡು ಬಂದವರು ಒಬ್ಬ ನಾಯಕನಾಗಿ ಬೆಳೀತಾರೆ ಅಂದ್ರೆ ನಮ್ಗೆ ನಿಜವಾಗ್ಲೂ ಖುಷಿ ಇದೆ. ಅವ್ರು ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ, ರೊಮ್ಯಾನ್ಸ್ ಚೆನ್ನಾಗಿ ಮಾಡಿದ್ರೆ. ನೀವು ಆ ಕಡೆ ಕೂತ್ಕೊಳ್ಬೋದು, ಈ ಕಡೆ ಬರಬೇಕಾಗಿತ್ತು ಮಧ್ಯದಲ್ಲಿ ಅಂತ ನನ್ಗೆ ಅನಿಸ್ತಾ ಇದೆ. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಎಷ್ಟು ಜನ ಹೀರೋಯಿನ್ಸ್ ಇದ್ದಾರೆ ಅಂತ. ಇನ್ನ ಬೇರೆ ಬರೋರಿದ್ದಾರೆ ಏನೋ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಭರತ್ ಗೌಡ್ರೆ ಒಬ್ಬ ನಾಯಕ ನಟನ ಮೇಲೆ ಭರವಸೆ ಇಟ್ಟು ಈ ತರದ ಎಕ್ಸ್ಪೆರಿಮೆಂಟ್ಸ್ ಆದಾಗ್ಲೇನೆ
ಯಾಕಂದ್ರೆ ಒಳ್ಳೆ ಕಲಾವಿದ, ಒಬ್ಬ ಒಳ್ಳೆ ಕಲಾವಿದನ್ನ ನಂಬಿ ನೀವು ನಾಯಕ ನಟನಾಗಿ ಮಾಡಿ ಈ ತರದ ಒಂದು ಸಿನಿಮಾನ ಕೊಟ್ಟಿದ್ದೀರಾ ಆಡಿಯನ್ಸ್ಗೆ. ತುಂಬಾ ಒಳ್ಳೆ ಭರವಸೆ ಮೂಡಿಸುತ್ತೆ ಇಂಡಸ್ಟ್ರಿಯಲ್ಲಿ. ಈ ತರ ಸಾಕಷ್ಟು ಜನ ಆಸೆ ಇಟ್ಕೊಂಡು ಬಂದಿರುವಂತ ಕಲಾವಿದರಿಗೆ ನಿಜವಾಗ್ಲೂ ಈ ತರದ್ದು ಒಳ್ಳೆ ದಾರಿಯಲ್ಲಿ ಇದನ್ನು ಸಾಗಿಸಿದ್ದೀರಾ. ನಿಮಗೆ ಒಳ್ಳೇದಾಗ್ಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ. ನೀವೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಾವು ನಟನೆ ಮಾಡುವಾಗ್ಲೂ ನೋಡಿದೆ, ತುಂಬಾ ಒಳ್ಳೆ ಟ್ಯಾಲೆಂಟೆಡ್ ಆಕ್ಟ್ರೆಸಸ್ ನೀವೆಲ್ಲ. ಆಲ್ ದ ಬೆಸ್ಟ್, ನಿಮ್ಗೆ ಒಳ್ಳೇದಾಗ್ಲಿ. ಧನ್ಯವಾದಗಳು ಸರ್. ಈ ಕಟ್ಲೆ ಆಡಿಯೋ ಫಂಕ್ಷನ್ ನನ್ನ ಲೈಫಲ್ಲಿ ಬರೆಯೋದಿಲ್ಲ. ಎರಡೆರಡು ಹೆಸರು, ಬೇರೆ ಬೇರೆ ಹೆಸರು ಬಂತು. ಕರಿ ಸುಬ್ಬು ಆಗಿದ್ದು, ಸುಬ್ಬಯ್ಯ ಆದರೆ ಬೇರಾದಾಗಿದ್ದೀನಿ. ಇರಲಿ, ಹೊಸ ಹೆಸರು ಬಂದಿದೆ, ಸಂತೋಷ. ನಾಳೆಯಿಂದ ನನ್ನ ಭವಿಷ್ಯ ಏನೋ ಚೇಂಜ್ ಆಗ್ಬೋದೇನೋ. 53 ವರ್ಷ ಆಯ್ತು ಸಿನಿಮಾ ಇಂಡಸ್ಟ್ರಿಗೆ ಬಂದು, ಏನು ಚೇಂಜ್ ಆಗಿಲ್ಲ. ತಲೆ ಕೂದಲು ಉದುರೋಗಿದೆ ಅಷ್ಟೇ. ಈ ವಿಷಯ ಕಟ್ಲೆ ನನ್ನ ಜೀವನದಲ್ಲಿ ಬರೆಯೋದಕ್ಕಾಗಲ್ಲ ಈ ಸಿನಿಮಾನ. ಯಾಕೆಂದರೆ ಕಟ್ಲೆ ಸಿನಿಮಾ ಶೂಟಿಂಗ್ ಮುಗಿಸ್ಕೊಂಡ್ಬಂದು ನಮ್ಮ ಕರೋನಾ ಪ್ಯಾಂಡಮಿಕ್ ಪೀರಿಯಡ್ ಏನಿರುತ್ತೆ, ಡೆತ್ ಬೆಡ್ಗೆ ಹೋಗಿ ವಾಪಸ್ ಬಂದು ಲಾಸ್ಟ್ ಶೂಟಿಂಗ್ ಕಟ್ಲೆ ಮುಗಿಸ್ಕೊಂಡ್ಬಂದು ಹಾಸ್ಪಿಟ್ಲ್ ಅಡ್ಮಿಟ್ ಆದ. ನಾನು ಬದುಕ್ತೀನಿ ನನಗೆ ಗೊತ್ತಿರಲಿಲ್ಲ. ಇವತ್ತು ಬದುಕಿನ ಮುಂದೆ ಕೂತಿದ್ದೀನಿ. ಕಟ್ಲೆ ಸಿನಿಮಾ ಅದೇ ರೀತಿ ಬದುಕುತ್ತೆ, ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ನನಗೆ. ಸೊ ಈ ಆಡಿಯೋ ಬಿಡುಗಡೆಗೆ ಬಂದಂಥ ನಾಯಕ ನಟ ನಮ್ಮೆಲ್ಲ ಪ್ರೀತಿಯ ಸುನೀಲ್ ಅಂತಲೇ ಮಾತಾಡ್ಸೋದು ನಾನು. ನಿಮಗೆಲ್ಲರಿಗೂ ಡಾರ್ಲಿಂಗ್ ಕೃಷ್ಣ ಅವರು. ಸೊ ಸುನಿಗೆ ಭಾಳ ಥ್ಯಾಂಕ್ಸ್ ಹೇಳ್ತೀನಿ. ಒಬ್ಬ ನಟನಿಗೆ ಆಡಿಯೋ ಫಂಕ್ಷನ್ಗೆ ಹೆಲ್ಪ್ ಮಾಡ್ತಾ ಇದ್ದೀರಾ. ತುಂಬ ತುಂಬ ಧನ್ಯವಾದ ನಮ್ಮ ಇಡೀ ತಂಡದಿಂದ ನಿಮಗೆ. ಸೊ ಭಾಳ ವರ್ಷಗಳಿಂದ ನಾನು ನೋಡಿದಾಗೆ ಸಣ್ಣ ಸಣ್ಣ ಪಾತ್ರಗಳನ್ನು ಮಾಡಿಕೊಂಡು ಎಷ್ಟೋ ದಿನ ನನ್ನ ಸ್ಟುಡಿಯೋನಲ್ಲಿ ಗೋಲಲ್ಲಿ ಕೂತಿರ್ತಿದ್ದ ಕೆಂಪೇಗೌಡ. ಇವತ್ತು ನಾಯಕನ ಮಟ್ಟಿಗೆ ಬೆಳೆದಿದ್ದಾನೆ. ಅವ್ರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡ್ತಾ ಇರುವಂಥ ಯುವ ನಿರ್ಮಾಪಕ ಭರತ್ ಗೌಡ, ಅವರಿಬ್ಬರು ಒಳ್ಳೆಯದಾಗಬೇಕು. ಮತ್ತು ಭಾಳಷ್ಟು ವರ್ಷಗಳಿಂದ ಕನಸುಗಳನ್ನು ಕಟ್ಟಿಕೊಂಡು ನನ್ನ ಸ್ಟುಡಿಯೋ ಬಂದು ಹಲವಾರು ಕಥೆಗಳನ್ನು ಹೇಳ್ತಾ ಇದ್ದಂಥ ಶ್ರೀವಿಧ ಡೈರೆಕ್ಟ್ರು, ಇದನ್ನು ಕರೆದು ನನಗೆ ಭಾಳ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಭಾಳ ಬೇರೆ ಬೇರೆ ರೀತಿ ಗೆಟಪ್ ಇದೆ ನನಗೆ. ಸೊ ಕತೆ ರಿವೀಲ್ ಮಾಡೋದು ಬೇಡ, ಡೈರೆಕ್ಟರ್ ಆದವರು ಹೇಳಿ. ಭಾಳ ಒಳ್ಳೆ ಸಾಂಗ್ ಬರೆದಿದ್ದಾರೆ ಚೇತು ಕುಮಾರ್, ತುಂಬ ಚೆನ್ನಾಗಿದೆ ಸಾಂಗು. ಸೊ ಡ್ಯಾನ್ಸ್ ಮಾಸ್ಟರ್ ತುಂಬ ಚೆನ್ನಾಗಿ ಕಲರ್ಫುಲ್ ಆಗಿ ತೆಗೆದಿದ್ದಾರೆ ಸಾಂಗ್ನ, DOP ಆಗಲಿ ಎಲ್ಲರಲ್ಲಿ. ಸೊ ಎಲ್ಲರಿಗೂ ಶುಭ ಆಗಲಿ. ಈ ಶುಭ ಸಂಜೆ ಕಟ್ಲೆ ಸಿನಿಮಾ ಒಳ್ಳೆಯದಾಗಲಿ. ವರ್ಷ ಕೊನೆಯಲ್ಲಿ ಆಡಿಯೋ ಫಂಕ್ಷನ್ ಆಗ್ತಾ ಇದೆ. ಸಿನಿಮಾ ಡಿಸೆಂಬರ್ ಒಳಗೆ ರಿಲೀಸ್ ಆಗ್ತದೆ. ಸುದೀರ್ಘ ಪ್ರಯಾಣ ಕಟ್ಲೆ ಆದಷ್ಟು ಬೇರೆ ಸಕ್ಸಸ್ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಏನು ಇವತ್ತು ಕಾರ್ಯಕ್ರಮಕ್ಕೆ ಬಂದಿರೋಂಥ ನಮ್ಮ ಡಾರ್ಲಿಂಗ್ ಕೃಷ್ಣಣ್ಣವ್ರಿಗೆ ಮತ್ತು ಕರಿ ಸುಬ್ಬಣ್ಣವ್ರಿಗೆ ಮತ್ತು ನಮ್ಮ ಶ್ರೀಧರ್ ಸರ್ ಮತ್ತು ಉಮೇಶ್ ಅಣ್ಣ, ತಬಲಣ್ಣ, ಹರೀಶ್ ರಾಜು ಮತ್ತು ನೀವೆಲ್ಲರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ನಾನು ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ಏನು ನಾವು ಕಟ್ಲೆ ಅಂತ ಸಿನಿಮಾ ನಾವು ಸ್ಟಾರ್ಟ್ ಮಾಡಿದಾಗ ಬಂದು ನಮ್ಗೆ ಹೇಳಿದಾಗ ಸ್ಟೋರಿ ಕೇಳಿದಾಗ ನಾವು ಫಸ್ಟ್ ಅಂದ್ಕೊಂಡಿದ್ದೆ ಕೆಂಪೇಗೌಡರು, ನಾನು 10 ವರ್ಷದಿಂದ ಪರಿಚಯ ಆಗಿರೋದ್ರಿಂದ ಕೆಂಪೇಗೌಡರ ಕೈಯಲ್ಲಿ ಮಾಡಿಸ್ಬೇಕು ಅಂತ. ತುಂಬ ಚೆನ್ನಾಗಿ ಇಷ್ಟಪಟ್ಟು ಚೆನ್ನಾಗಿರೋ ಒಂದು ಸಿನಿಮಾ ಮಾಡಿದ್ದೀವಿ. ಎಲ್ಲ ಕನ್ನಡ ಪ್ರೇಮಿಗಳು ಸಿನಿಮಾನ ಪ್ರೋತ್ಸಾಹ ಮಾಡಿ ಕೆಂಪೇಗೌಡರು ಒಂದು ಸಪೋರ್ಟ್ ಮಾಡಿ ಅವರು ಒಂದು ಹೀರೋ ಆಗಿ ಸೊ ಇಲ್ಲಿ ನೆಲಕ್ಕೆ ನಿಲ್ಲಬೇಕು ಅನ್ನೋದು ನನ್ನ ಒಂದು ಆಸೆ. ಹಾಗಾಗಿ ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ನಡೆದಿರ್ತಕ್ಕಂಥ ಹಿರಿಯ ನಟರಾದ ಉಮೇಶ್ ಅಣ್ಣವರು, ಕರಿಸುಬ್ಬು ಸರ್ ಮತ್ತು ನನ್ನ ಗೆಳೆಯರು ತಬಲವಾಣಿ ಸರ್ ಮತ್ತು ಇವತ್ತಿನ ಕೇಂದ್ರದಲ್ಲಿ ಅಂದರೆ ನಮ್ಮ ಸ್ಪೆಷಲ್ ಗೆಸ್ಟ್ ಅವರ ಡಾರ್ಲಿಂಗ್ ಕೃಷ್ಣ ಸರ್. ಸೊ ತುಂಬ ಖುಷಿಯಾಗುತ್ತೆ ಅವ್ರು ಬಂದಿದ್ದು. ನೀವು ಬಂದು ಕೃಷ್ಣ ಅನ್ನೋ ನಿಮ್ಮ ಹೆಸರು ಬಂದು ನಮಗೆ ಬಹಳ ಶುಭ ಸೂಚಕ. ಸೊ ನನ್ನ ಒಂದು ಕರಿಯರಲ್ಲಿ ಕೃಷ್ಣ ಅನ್ನೋದು ತುಂಬ ಸೇರಿಕೊಂಡಿದೆ. ಸೊ ಹಾಗಾಗಿ ಐ ವಿಶ್ ದಿಸ್ ಸಾಂಗ್ ಇಸ್ ಬಿಗ್ ಸಕ್ಸಸ್. ಜೊತೆಗೆ ಸಾಂಗ್ ಬಗ್ಗೆನೂ ನಮಗೆ ಭಾಳಷ್ಟು ನಂಬಿಕೆ ಇದೆ. ಇವತ್ತಿನ ಹಾಡು ಬರೀ ಒಂದು 5 ನಿಮಿಷಗಳ ಕಾಲ ನಾವೇನೋ ಒಂದು ಪ್ರದರ್ಶನ ಮಾಡಿದ್ವಿ ಅನ್ನೋದಲ್ಲ. ನೀವೆಲ್ಲರ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನು ಗಿಟ್ಟಿಸ್ಕೊಂಡು ಚಿತ್ರಮಂದಿರಕ್ಕೆ ನಿಮ್ಮನ್ನು ಕರ್ಕೊಂಡ್ಬರ್ಬೇಕು ನಾವು. ಇದು ನಮ್ಮ ಹೋರಾಟ. ಈಗ ಸ್ವಲ್ಪ ನಾನು ಎರಡು ವಿಚಾರ ಜಾಸ್ತಿ ಮಾತಾಡ್ತೀನಿ ಅಷ್ಟೇ. ಸಿನಿಮಾ ಇಂಡಸ್ಟ್ರಿ, ನಮ್ಮ ಒಂದು ಹೋರಾಟ, ಒಂದು ಕನ್ನಡ ಸಿನಿಮಾ ನಾವು ಯಾವ ರೀತಿ ನಾವು ಇವತ್ತು ನಾವು ನಮ್ಮ ಅಸ್ತಿತ್ವವನ್ನು ಕಾಪಾಡ್ಕೊಬೇಕಾಗಿದೆ ಅಂದರೆ ಸಿನಿಮಾ ವಿಚಾರದಿಂದ ಹೇಳ್ತಾ ಇದ್ದೀನಿ. ಇವತ್ತು ನಿರ್ಮಾಪಕರಾದ ಭರತ್ ಗೌಡರು ಬಂದು ಒಂದು ಸಿನಿಮಾ ಮಾಡೋಣ ಅಂತ ಕೆಂಪೇಗೌಡರ ಜೊತೆ ಕೈ ಜೋಡಿಸಿ, ಅಂದರೆ ಒಂದು ಒಳ್ಳೆ ಟೀಮ್ನ ಕಟ್ಕೊಂಡು ನಾವೆಲ್ಲ
ಒಂದೊಂದು ಟೆಕ್ನಿಷಿಯನ್ಸ್ನ ಸೇರಿಸ್ಕೊಂಡು ಒಂದು ಕಥೆ, ನಿರ್ದೇಶನ, ಕ್ಯಾಮ್ರಾಮನ್ನು, ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಸೇರಿಸ್ಕೊಂಡು ಬರ್ತಾರೆ. ಇದಾದ್ಮೇಲೆ ಒಂದಷ್ಟು ಹೊಸಬ ನಿರ್ಮಾಪಕರು ಬಂದಮೇಲೆ ಅವ್ರಿಗೊಂದು ಅನುಭವ ಆಗುತ್ತೆ. ಇಂಥ ಚಿತ್ರತಂಡ ಈ ಥರ ಸೇರ್ಕೊಂಡು ನಮಗೊಂದು ಸಿನಿಮಾ ಮಾಡ್ಕೊಡ್ತಾರೆ, ಯಾವ ರೀತಿ ಮಾಡ್ಕೊಡ್ತಾರಪ್ಪ ಅಂತ. ಸೊ ಈ ಒಂದು ಜರ್ನಿ ಸ್ಟಾರ್ಟ್ ಆದ್ಮೇಲೆ ಅವ್ರಿಗೆ ಆಗುವಂತಹ ಅನುಭವ ಏನಿದೆಯಲ್ಲ, ಅದು ಇನ್ನು ಮುಂದಿನ ಒಂದು ನಿರ್ಮಾಪಕರು ಯಾರು ಬರ್ತಾರಲ್ಲ ಇವ್ರ ಕಡೆಯಿಂದ, ಅದಕ್ಕೆಲ್ಲ ಈ ಟೀಮ್ ಕಾರಣವಾಗುತ್ತೆ. ಈ ಒಂದು ಭಯ ನಮ್ಮಲ್ಲಿ ಇರುತ್ತೆ ಅಲ್ವಾ ಗೌಡ್ರೆ, ಕೆಂಪೇಗೌಡ್ರೆ? ನಾವು ಇದನ್ನು ಮಾತಾಡಿದ್ದೀವಿ ಹಲವಾರು ಸತಿ. ಚೇತನ್ ಅವರು ಬಂದ ತಕ್ಷಣ ನಾವು ಕುತ್ಕೊಂಡಿದ ಮೇಲೆ ಮಾತಾಡಿದ ಫಸ್ಟ್ ಮಾತುಗಳು ಏನು ನಡೀತದೆ, ಏನು ಕೆಲಸ, ಏನು ನಡೀತದೆ, ಯಾವ ಸಾಂಗ್ ಬರೀತಿದ್ದೀರಾ ಚೇತನ್ ಬ್ರೋ ಅಂತ, ಇಲ್ಲ ಏನು ನಡೀತದೆ, ನಿಮ್ಮ ಕೆಲಸ ಏನು ಯಾವ್ದು ಮಾಡ್ತಿದ್ದೀರಿ, ಯಾವ ಸಾಂಗ್ ಹಿಟ್ಟು, ಯಾವ ಸಿನಿಮಾ ಹಿಟ್ಟು, ನಮ್ಮ ಒಂದು ಚಟಪಟಿಕೆ ಮತ್ತು ಇಂಡಸ್ಟ್ರಿ ಬಗ್ಗೆ ಮಾತಾಡೋದು ಇದೇ ಆಗಿದೆ. ಯಾವ ಸಿನಿಮಾ ಹಿಟ್ ಆಯಿತು, ಎಷ್ಟು ಸಿನಿಮಾಗಳು ಫ್ಲಾಪ್ ಆಯಿತು. ಇವತ್ತು ಎಂಟರ್ಟೈನ್ಮೆಂಟ್ ಅನ್ನೋದೊಂದು ವಿಚಾರ ಅಲ್ಲ, ಇದೆಲ್ಲ ನಮಗೆ ವಿ ಆರ್ ಆಲ್ ಪ್ರೊಫೆಷನಲ್ಸ್. ನಮ್ಮ ಮನೆ ಮಠ ನಡೆಯೋದು, ನಮ್ಮ ಬದುಕು ನಡೆಯೋದು ಈ ಸಿನಿಮಾಯಿಂದ. ನಾವು ಇಲ್ಲಿ ಬಹಳ ಒಂದು ಭಕ್ತಿಯಿಂದ, ಶ್ರದ್ಧೆಯಿಂದ, ನಿದ್ದೆ, ಊಟ ಎಲ್ಲವನ್ನು ಬಿಟ್ಟು ಒಂದು ಸಿನಿಮಾಗೋಸ್ಕರ ನಾವು ಒಂದು ಸಮಯ ನೋಡಿಬಿಟ್ಟು ಖಂಡಿತವಾಗ್ಲೂ ನಾವು ಕೆಲಸ ಮಾಡ್ತೀವಿ. ಈ ಸಿನಿಮಾ ಕುರಿತಾಗಿ ಹೇಳೋದಾದ್ರೆ, ಕೆಂಪೇಗೌಡರು ಎಷ್ಟು ಕಷ್ಟಪಟ್ಟು ಭರತ್ ಗೌಡ್ರ ಜೊತೆ, ಮತ್ತು ಭರತ್ ಗೌಡರು ಅಷ್ಟೇ ನಂಬಿಕೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಈ ಸಿನಿಮಾನ ನಡೆಸ್ಕೊಟ್ಟು ಇದನ್ನ ಮಾಡಿಕೊಡಬೇಕು ಅಂತ ನಮ್ಮ ನಿರ್ದೇಶಕರು ಕೊನೆಯಲ್ಲಿ ಕೂತಿದ್ದಾರೆ. ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳೋ ಸಾಲ, ಅಷ್ಟು ಸಹನೆ, ಅಷ್ಟು ಹೊಂದಾಣಿಕೆ ಮಾಡ್ಕೊಂಡು ಈ ತಂಡದ ಜೊತೆ ಕೆಲಸ ಮಾಡಿದರೆ. ಸೊ ಡೈರೆಕ್ಟರ್ ನಿಮಗೆ ಧನ್ಯವಾದ, ಫಸ್ಟ್ ಧನ್ಯವಾದ. ನಿಮಗೆ ಬಹಳ ಮುಗ್ಧ ಮನುಷ್ಯ, ಬಹಳಷ್ಟು ವಿಚಾರ ತಿಳ್ಕೊಂಡಿರುವಂಥ ಮನುಷ್ಯ. ಕಟ್ಲೆ ಅಂದ್ರೆ ಏನು ಅಂತ ಕೇಳಿದೆ ನಾನು ಸುಮಾರು ಸತಿಗಳು, ಕಟ್ಲೆ ಅಂದ್ರೆ ಏನು ಅಂತ. ಅದಕ್ಕೆ ಬಹಳಷ್ಟು ವಿಸ್ತಾರವಾಗಿ ಕಟ್ಲೆ ಅಂದ್ರೆ ಎಲ್ಲರೂ ಕೋರ್ಟು ಕಟ್ಲೆ ಅಂತ ಹೇಳಿ ಅನ್ಕೊಂಡಿದೀವಲ್ಲ, ಅದು ಯಾವ ತರ ಅಂತ ಕೇಳೋದಕ್ಕೆ ಅವರು ಒಂದಷ್ಟು ಈ ಗ್ರಂಥಗಳನ್ನೆಲ್ಲ ಇಟ್ಕೊಂಡು ಕಟ್ಲೆ ಅಂದ್ರೆ ಈ ತರ ಅರ್ಥ ಬರುತ್ತೆ ಸರ್, ಇದು ಅವಧಿ ಅಂದ್ರೆ ಇದಕ್ಕೊಂದು ಸಮಯದ ಒಂದು ಪರಿಮಿತಿ ಇರುತ್ತೆ ಇದಕ್ಕೆ ಅಂತೆಲ್ಲ ಬಹಳ ವಿಸ್ತಾರವಾಗಿ ಹೇಳಿ ನನ್ನ ತಲೆಗೆ ಸಿಚುವೇಶನ್ ಕೊಡ್ತಾರೆ. ಈ ಸಿಚುವೇಶನ್ ಅಲ್ಲಿ ಸಾಂಗ್ ಮಾಡಬೇಕು. ಸೊ ಹಾಗಾಗಿ ಈ ಸಿಚುವೇಶನ್ ಹೇಳೋದ್ರಲ್ಲಿ ಒಂದು ಮ್ಯೂಸಿಕ್ ಡೈರೆಕ್ಟರ್ ಯಾವ ರೀತಿ ತಲೆ ತುಂಬಬೇಕು ಅನ್ನೋದು ವಿಚಾರವಾಗಿ ನಮ್ಮ ನಿರ್ದೇಶಕರು ಬಹಳ ಚೆನ್ನಾಗಿ ನನಗೆ ಒಂದು ಪಾಯಿಂಟ್ಸ್ ಕೊಡ್ತಾರೆ. ಆಮೇಲೆ ಅದ್ರ ಜೊತೆಗೆ ಭರತ್ ಗೌಡ ಸರ್, ಖರ್ಚು ಎಷ್ಟೇ ಆಗಲಿ ನೀವು ಒಳ್ಳೆ ಸಾಂಗ್ ಬೇಕು ಸರ್ ನನಗೆ, ನಮ್ಮ ಪ್ರೊಡಕ್ಷನ್ಗೆ ಭರತ್ ಗೌಡ ಮೂವೀಸ್ಗೆ ಒಳ್ಳೆ ಸಾಂಗ್ಸ್ ಬೇಕು. ನಾವು ನೋಡಿ ಎಷ್ಟು ಅದ್ದೂರಿಯಾಗಿ ಸಿನಿಮಾ ಒಂದು ಹಾಡನ್ನು ಚಿತ್ರೀಕರಣ ಮಾಡೋದಕ್ಕೆ ಅವ್ರ ಬಜೆಟ್ ಕೇಳಿಲ್ಲ. ಧನ್ಯವಾದ ಸರ್ ತಮಗೂ. ಇಷ್ಟು ಈ ಒಂದು ಹಾಡನ್ನ ಈ ಒಂದು ವಿಜೃಂಭಣೆಯಿಂದ ಅವರು ಪಿಕ್ಚರೈಸ್ ಮಾಡಿದ್ದಾರೆ. ಜೊತೆಗೆ ಎಲ್ಲರೂ ಏನು ಕೆಂಪೇಗೌಡ ಹೀರೋನ ಅಂತ ನಾನು ಕೇಳಿದೆ. ಆ ಪಿಕ್ಚರ್ ಮ್ಯೂಸಿಕ್ ಖಂಡಿತವಾಗ್ಲೂ ಈ ಮನುಷ್ಯ ಒಳಗಡೆ ಒಬ್ಬ ನಾಯಕ ನಟ ಆಗ್ಬೇಕನ್ನೋ ಒಂದು ಛಲ ಏನಿದೆ. ಒಬ್ಬ ಒಳ್ಳೆ ನಟ ಹೌದು ಇದು, ಆದ್ರೆ ನಾಯಕ ನಟ ಆಗೋದು ಅಷ್ಟು ಸುಲಭದ ಮಾತಲ್ಲ. ಆ ಡ್ಯಾನ್ಸು ಮತ್ತೆ ಅವರ ಒಂದು ಕಾನ್ಫಿಡೆನ್ಸ್ ಎಲ್ಲ ನಿಜವಾಗ್ಲೂ ತುಂಬಾ ಧನ್ಯವಾದ ಕೆಂಪೇಗೌಡ್ರೆ. ಮತ್ತಾಗಿ ಹಾಡಿನ ವಿಚಾರಕ್ಕೆ ಬರ್ತೀನಿ. ಚೇತನ್ ಅವರು ಅದ್ಭುತವಾದ ಬರಹಗಾರ, ನಿರ್ದೇಶಕ, ನಮ್ಮ ಕನ್ನಡ ಸಿನಿಮಾದ ಒಂದು ಪ್ರತಿಭಾವಂತ ಒಂದು ಪ್ರತಿಭೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಏನು ಅವರು ನಿರ್ದೇಶಕರು ದೊಡ್ಡ ಸಿನಿಮಾ ಮಾಡಿದರೆ ಸರ್ ಏನೋ ಒಂದು ಹಾಡು ಬರೀತೀನಿ, ಏನೋ ಒಂದು ಪಲ್ಲವಿ ಕಳಿಸ್ಬಿಡಿ ವಾಟ್ಸಪ್ಪಲ್ಲಿ, ನಾನು ಹಿಂಗೆ ಬರೆದು ವಾಟ್ಸಪ್ಪಲ್ಲಿ ಕಳಿಸ್ಬಿಡ್ತೀನಿ ಸರ್ ಅಂತ ಹೇಳೋವಂಥ ವ್ಯಕ್ತಿ ಅಲ್ವೇ ಇಲ್ಲ. ಫಸ್ಟ್ ಮೀಟಿಂಗ್ಗೆ ಸ್ಟುಡಿಯೋಗೆ ಸರ್ ಡೈರೆಕ್ಟರ್ ನಿಮ್ಮ ಟೈಮ್ ಹೇಳಿ ಬರ್ತೀನಿ ಅಂತ ಬಿಟ್ಟು ಬಂದು ಸಿಚುವೇಶನ್ಸ್ ಜೊತೆ ಕೂತ್ಕೊಂಡು ಡೈರೆಕ್ಟರ್ ಜೊತೆ ಕೇಳಿ ಸಿಚುವೇಶನ್ ಡಿಸ್ಕಷನ್ ಮಾಡಿ ಪಲ್ಲವಿಗಳನ್ನ ಟ್ಯೂನ್ ಮಾಡ್ಬೇಕಾದ್ರೆ ಅವ್ರ ಜೊತೆಗೆ ಒಂದು ಅಷ್ಟು ಹಾಡುಗಳು ಫಸ್ಟೇ ಬರೆದ್ಬಿಟ್ರು. ಆ ಬರೆದ ಮೇಲೆ ಒಂದೊಂದು ಪದಕ್ಕೂ ಜೀವ ಕೊಟ್ಟರು. ಪಲ್ಲವಿ ನೋಡಿ, ಮಲಗಿದ್ದ ಹೃದಯಕ್ಕೆ ಕಲ್ಲನ್ನು ಹೊಡೆದು ಕೆಣಕೋಳೆ ಅಂತ ಬರೆದಿದೆ. ಯಾರು ಹತ್ರ ಒಂದಷ್ಟು ಒಂದು ಹುಡುಗಿಯ ನೋಟ ಕಚ್ಚಗೊಳಿಯುವಂತೆ. ಹುಡುಗಿಯ ನೋಟ ಅವಾಗ ಮದುವೆ ಆಗಿರಲಿಲ್ಲ ಅವರಿಗೆ ಮೋಸ್ಟ್ಲಿ ಅಲ್ಲ ಸರ್, ಹುಡುಗಿ ಮದುವೆ ಆದ್ಮೇಲೆ ಕಚ್ಚಗೊಳಿನ ಏನು ಅದು ಹೇಳ್ಬೇಕೀಗ ನೋವಲ್ಲಿದ್ರು. ಅದಷ್ಟು ಅನುಭವನ ತಂದು ಸಾಂಗಲ್ಲಿ ಇಟ್ಬಿಟ್ರು. ಅವಾಗ ಮದುವೆ ಆಗಿರಲಿಲ್ಲ, ಏನೋ ಲವ್ ನಡೀತಿದ್ರು. ಹಾಗಾಗಿ ಅಷ್ಟು ಹಾಡನ್ನ ತಂದು ಇವರು ಬಹಳ ರೊಮ್ಯಾನ್ಸ್ ಇದನ್ನ ಅವರು ಇದರಲ್ಲಿ ಬಹಳ ವಿಸ್ತಾರವಾಗಿ ಹೇಳಿದ್ರೆ. ಮೊದಲನೇ ಸಿನಿಮಾ ಅವ್ರು ಇನ್ನೂ ಒಂದು 5-6 ಸಿನಿಮಾಗಳು ಮಾಡಬೇಕು. ಸೊ ಹಾಗಾಗಿ ಸಾಕಂತ ಕೇಳ್ತಿದ್ದಾರೆ. ಯಾಕೆ ಸರ್ ಇದ್ರ ಲಾಭ ಬರಲಿ ಮಾಡಿಕೊಡಿ ಸರ್. ವೇದಿಕೆ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ನಾಯಕ ನಟಿಯವರು ಅಷ್ಟು ಬಹಳ ಚೆನ್ನಾಗಿ ಅಭಿನಯ ಮಾಡಿರ್ತಕ್ಕಂಥ ಒಂದು ಪ್ರತಿಭೆ ನೋಡಲು ನೀವು ಒಳ್ಳೇದಾಗಲಿ ಎಲ್ಲರೂ. ನಮಸ್ಕಾರ. ಗಣ್ಯರಿಗೂ, ಆತ್ಮೀಯರಿಗೂ, ಮಾಧ್ಯಮ ಮಿತ್ರರು
ಈಗ ಆಲ್ರೆಡಿ ಆನಂದ್ ಆಡಿಯೋ ಲೇಬಲ್ ಲಾಂಚ್ ಆಗಿದೆ. ಸೊ ಈಗ ವೈರಲ್ ಮಾಡುವಂತಹ ಕಾರ್ಯ ನಿಮ್ಮ ಕೈಗಳಲ್ಲಿದೆ. ಸೊ ಅದನ್ನೆಲ್ಲ ವೈರಲ್ ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ. ಮಾಡ್ತೀರಾ? ಸೊ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಹಾಡು ನೋಡಿದ್ವಿ, ತುಂಬಾ ಅದ್ಭುತವಾಗಿ ಚಿತ್ರತಂಡ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಎಲ್ಲರೂ ಕಷ್ಟಪಟ್ಟು ಇಷ್ಟಪಟ್ಟೆ ಕೆಲಸ ಮಾಡ್ತಾರೆ. ಇವರು ಒಂದು ಸ್ವಲ್ಪ ಎಕ್ಸ್ಟ್ರಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಕೋವಿಡ್ಗೂ ಮುಂಚೆ ಸುಮಾರು 15 ವರ್ಷ ನಮ್ಮ ಉದಯ ಟಿವಿಯಲ್ಲಿ ಕೆಂಪೇಗೌಡರು ಪ್ರತಿಯೊಂದು ಕಾರ್ಯಕ್ರಮನ ಕೆಂಪೇಗೌಡರು ನಡೆಸ್ಕೊಡ್ತಾ ಇದ್ರು. ಅದ್ರ ಜೊತೆಗೆ ಸುಮಾರು 80-90 ಸಿನಿಮಾಗಳಲ್ಲಿ ನಟನೆ ಮಾಡಿದರು. 80-90 ಸಿನಿಮಾ ಆದ್ಮೇಲೆ ಇವತ್ತಿಗೂ ಇನ್ನೂ ಅದೇ ಹುಮ್ಮಸ್ಸಿನಿಂದ ಇವತ್ತಿಗೂ ಅದೇ ಒಂದು ಕಲೆ ಮೇಲೆ ಅಭಿಮಾನಕ್ಕೋಸ್ಕರ, ಕಲೆ ಮೇಲೆ ಇರುವಂತಹ ಒಂದು ಗೌರವಕ್ಕೋಸ್ಕರ ನಾಯಕ ನಟನಾಗಿ ಇವತ್ತು ಅಭಿನಯ ಮಾಡಿ ಯಶಸ್ಸಾಗಿ ಮುಂದೆ ಬಂದಿದ್ದಾರೆ. ಸೊ ಇದಕ್ಕೆ ಜೋರಾದ ಚಪ್ಪಾಳೆ ನಾವೆಲ್ಲರೂ ಕೊಳ್ಳಬೇಕಾಗುತ್ತೆ. 2020 ಅನ್ಸುತ್ತೆ, 19-20 ಆ ಟೈಮಲ್ಲಿ ಸರ್ ಒಂದು ಸಿನಿಮಾ ಮಾಡಬೇಕು ಅಂತ ಬಂದರು. ಓಕೆ ಸೂಪರ್ ಮಾಡಿ ಸರ್. ಇನ್ಮೇಲೆ ಕಾರ್ಯಕ್ರಮಗಳು ಮಾಡೋಕ್ಕಾಗಲ್ಲ, ಅಂದ್ರೆ ನಿಮಗೆ ಕಾರ್ಯಕ್ರಮಗಳು ಮಾಡಿ ಅದ್ರ ಜೊತೆ ಸಿನಿಮಾನು ಮಾಡಿ ಎಲ್ಲ ಒಟ್ಟೊಟ್ಟಿಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಮುಂದೆ ಹೋಗೋಕ್ಕೆ ನಿಮ್ಗೆ ಈಸಿ ಆಗತ್ತೆ ಅಂದ್ರೆ ಸರಿ ಆಯ್ತು ಸರ್ ಅಂದರು. ಸಿನಿಮಾದಲ್ಲಿ ಮುಳುಗೋದ್ಮೇಲೆ 1.5 ವರ್ಷ ಅವ್ರ ಕೈಗೆ ಸಿಗ್ಲಿಲ್ಲ. 1.5 ವರ್ಷ ಫುಲ್ ಸತತವಾಗಿ ಕಷ್ಟಪಟ್ಟು ಒಂದಿನ ಭರತ್ ಗೌಡ್ರನ್ನು ಕರ್ಕೊಂಡು ಬಂದಿದ್ರು. ಅವರು ತುಂಬಾ ಚೆನ್ನಾಗಿ, ತುಂಬಾ ಪ್ಯಾಷನೇಟ್ ಆಗಿ ಕೆಲಸ ಮಾಡ್ತಾ, ಆಯ್ತು ಸರ್ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಇದಕ್ಕೆ ನಿಮ್ಮ ಸಪೋರ್ಟ್ ಎಲ್ಲ ಬೇಕು ಅಂತೆಲ್ಲ ಹೇಳಿ ತುಂಬಾ ಪ್ಯಾಷನೇಟ್ ಆಗಿ ಸಿನಿಮಾನ ಮಾಡಿ ಅದ್ಭುತವಾಗಿ ಇದನ್ನ ಹೊರಗೆ ತಂದಿದ್ದಾರೆ. ಸೊ ಇದಕ್ಕೆ ಎಲ್ಲ ಚಿತ್ರತಂಡದ ಎಲ್ಲ ಕೆಲಸ ಮಾಡುವಂತಹ ಎಲ್ಲ ಕಲಾವಿದರು, ಟೆಕ್ನಿಷಿಯನ್ಸ್ ಎಲ್ಲರಿಗೂ ಕಂಗ್ರ್ಯಾಚುಲೇಟ್ ಮಾಡ್ತಾ ಮತ್ತೊಮ್ಮೆ ಇದನ್ನ ಜಾಸ್ತಿ ಮಾತಾಡೋದನ್ನ ಚಿತ್ರತಂಡ ಇದ್ದಾರೆ, ಅವ್ರು ಮಾತಾಡ್ತಾರೆ. ಸೊ ಇದೆಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ನನ್ನ ನಮಸ್ಕಾರಗಳು. ಬಹಳ ಖುಷಿ ಅನ್ಸುತ್ತೆ ಈ ಒಂದು ವೇದಿಕೆ ಮೇಲೆ ಕೂತು ಮಾತಾಡಕ್ಕೆ. ಯಾಕಂತಂದ್ರೆ ಇದೊಂದು ಬಹಳ ಆತ್ಮೀಯ ಚಿತ್ರತಂಡ. ಮೊದಲಿಗೆ ಕೆಂಪೇಗೌಡ ಸರ್ ಬಗ್ಗೆ ಮಾತಾಡಬೇಕು. ಬಹಳಷ್ಟು ವರ್ಷದ ಒಂದು ಗೆಳೆತನ ಅಂತಾನೆ ಅನ್ಬೋದು. ನಾನು ನಿರ್ದೇಶನ ಶುರು ಮಾಡೋಂಥ ಸಂದರ್ಭದಿಂದ ಒಂದು ಇರತಕ್ಕಂಥ ಒಂದು ಬಾಂಧವ್ಯ. ಈ ತರ ಸಿನಿಮಾ ಮಾಡ್ತಾ ಈ ನಾಯಕನನ್ನಾಗಿ ಅಂದ ತಕ್ಷಣ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂತಂದ್ರೆ ಒಬ್ಬರು ಸಹ ಕಲಾವಿದರಾಗಿ ಬಹಳಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ಜನನ್ನ ಎಂಟರ್ಟೈನ್ ಮಾಡಿ ಅನಂತರ ನಾಯಕ ನಟನಾಗಿ ಲಾಂಚ್ ಆಗ್ತಾ ಇದ್ದಾರೆ, ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಬಹಳ ಖುಷಿ ಅನ್ನಿಸ್ತು. ಯಾಕಂತಂದ್ರೆ ಒಂದೊಂದು ಸ್ಪೆಷಲ್ ಕಾಮಿಡಿ ಟೈಮಿಂಗ್ ಇರೋಂಥ ಒಬ್ರು ಕಲಾವಿದರು ಕೆಂಪೇಗೌಡ ಸರ್. ನಾನು ನೋಡಿದಂಗೆ ಬಹಳ ಹತ್ತಿರದಿಂದ ಸಖತ್ ಕಾಮಿಡಿ ಸೆನ್ಸ್ ಇದೆ. ಅಂಡ್ ಅವರು ನಾಯಕ ನಟರಾಗಿ ಅಭಿನಯಿಸ್ತಾ ಇದ್ದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹೇಳಿದೆ ಏನಾರ ಇದ್ರೆ ಹೇಳಿ, ಖಂಡಿತ ನನ್ನ ಕಡೆಯಿಂದ ನಾನು ಯಾವತ್ತೂ ಒಂದು ಹೆಜ್ಜೆ ಮುಂದಿರ್ತೀನಿ ಅಂತ. ಸ್ವಲ್ಪ ದಿನಗಳ ನಂತರ ಭರತ್ ಸರ್ ಜೊತೆ ಬಂದರು, ಒಂದು ಸಾಂಗ್ ಮಾಡೋಣ ಅಂತ. ಅಂಡ್ ಬಹಳ ಖುಷಿ ಆಯಿತು. ಅಂಡ್ ಇವತ್ತು ಸಾಂಗ್ ನಿಮ್ಮ ಮುಂದೆ ಇದೆ. ಅಂಡ್ ಮೋಹನ್ ಸರ್ ಕೊರಿಯೋಗ್ರಫಿ ಮಾಡಿರೋಂಥ ಸಾಂಗು. ಅಂಡ್ S.S. ವಿದ್ಯಾ ಸರ್ ಬಗ್ಗೆ ಹೇಳಬೇಕು, ನಿರ್ದೇಶಕರ ಬಗ್ಗೆ ವೆರಿ ಸೆನ್ಸಿಟಿವ್ ನಿರ್ದೇಶಕರು ಅಂತಾನೆ ಹೇಳ್ಬೋದು. ಶ್ರೀಧರ್ ಸರ್ ಹೇಳ್ದಂಗೆ ಕಟ್ಲೆ ಬಗ್ಗೆ ನಾನು ಕೇಳಿದೆ, ಕಟ್ಟಳೆ ಕೇಳಿದೆ, ಕಟ್ಲೆ ಅಂದ್ರೆ ಏನು ಅಂತ ಕೇಳಿದೆ. ಅದು ಅವ್ರು ಕೊಟ್ಟಂತ ಒಂದು ಅದ್ರ ಬಗ್ಗೆ ವಿವರಣೆ ಇರ್ಬೋದು, ಬಹಳ ಮನಸ್ಸಿಗೆ ಹತ್ರ ಆಯಿತು, ತಾಕ್ತು. ಅಂಡ್ ಅದಕ್ಕೆ ಸಮಯದ ಕಟ್ಟಳೆ ಅನ್ನೋಂಥ ಒಂದು ಪದನ ಕೂಡ ಸಾಂಗ್ ಅಲ್ಲಿ ಬಳಸಿದ್ವಿ. ಅಂಡ್ ಎಂಟೈರ್ ಚಿತ್ರತಂಡ ನಿಮ್ಮ ಮುಂದೆ ಸಾಂಗ್ನ ಇವಾಗ ಪ್ರೆಸೆಂಟ್ ಮಾಡಿದೆ. ಇದನ್ನ ಮುನ್ನಡೆಸ್ಕೊಂಡು ಹೋಗೋದು ನಿಮ್ಗಳ ಮುಂದೆ ಇದೆ. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಸಾಂಗ್ನ ನೋಡಿ ಅಂಡ್ ಎಂಟೈರ್ ಟೀಮ್ನ ಬ್ಲೆಸ್ ಮಾಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊಂತೀನಿ. ಅಂಡ್ ಕೆಂಪೇಗೌಡ ಸರ್, ಆಲ್ ದ ವೆರಿ ಬೆಸ್ಟ್. ಈ ಒಂದು ಸಿನಿಮಾ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಲಿ, ಅದು ಈ ಹಾಡು ಮುಖಾಂತರನೇ ಶುರುವಾಗಲಿ, ಕನ್ನಡಕ್ಕೆ ಬಹಳಷ್ಟು ಸಿನಿಮಾಗಳು ನಾಯಕನಾಗಿ ನೀವು ನಡೆಸುವಂತಾಗಲಿ ಅಂತ ನನ್ನ ಕಡೆಯಿಂದ ಆಶಿಸ್ತೀನಿ. ಅಂಡ್ ನಿರ್ಮಾಪಕರ ಬಗ್ಗೆ ಹೇಳಬೇಕು, ಭರತ್ ಗೌಡ್ರು. ಹೊಸಕೋಟೆನಲ್ಲಿ ಭರತ್ ಗೌಡ್ರು ಅಂತಂದ್ರೆ ಸಿಕ್ಕಾಪಟ್ಟೆ ಫೇಮಸ್. ಯಾರು ಬೇಕಾದ್ರೂ ಮನೆ ತೋರಿಸ್ಬಿಡ್ತಾರೆ, ಅಷ್ಟು ಫೇಮಸ್. ಈ ಸಿನಿಮಾ ಆದ ನಂತರ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ರು ನಿಮ್ಮನ್ನ ಗುರುತಿಡಿ ದೊಡ್ಡ ಫೇಮಸ್ ಆಗಿದೆ ಸರ್. ಅಷ್ಟು ಶಕ್ತಿ ಕೊಡ್ಲಿ ದೇವರು ಈ ಸಿನಿಮಾ ಮುಖಾಂತರ. ಅಂಡ್ ಕನ್ನಡ ಚಿತ್ರರಂಗಕ್ಕೆ 16 ಸಿನಿಮಾಗಳು ನಿಮ್ಮ ಕಡೆಯಿಂದ ಬರುವಂತಾಗ್ಲಿ, ನಿಮ್ಮ ನಿರ್ಮಾಣ ಸಂಸ್ಥೆಯಿಂದ ಶುಭವಾಗಿ ಅಂತ ನನ್ನ ಕಡೆಯಿಂದ ಕೇಳ್ಕೊಳ್ತೀನಿ. ಅಂಡ್ ನಮ್ಮ ಕಟ್ಟೆ ಚಿತ್ರದಲ್ಲಿ ಅಭಿನಯಿಸಿದಂಥ ದೊಡ್ಡ ದೊಡ್ಡ ಕಲಾವಿದರಿಗೆ, ಹಾಗೆ ನಮ್ಮ ಸಿನಿಮಾದ ಒಂದು ಹಾಡಿನ
ರಸಮಂಜರಿಯ ಔತಣಕೂಟಕ್ಕೆ ಬಂದ ನಿಮ್ಮೆಲ್ಲರ ನೆಚ್ಚಿನ ಡಾರ್ಲಿಂಗ್ ಕೃಷ್ಣ ಸರ್ಗೆ ಮತ್ತು ನಮ್ಮ ಶ್ರೀಧರ್ ಸಂಭ್ರಮ್ ಸರ್ಗೆ, ಚೇತನ್ ಸರ್ಗೆ, ನಮ್ಮ ನಾಯಕ ನಟರಾದ ಕೆಂಪೇಗೌಡ ಎಲ್ಲರೂ ಇಲ್ಲಿ ಸೇರಿಸೋದಕ್ಕೆ ಮೂಲ ಕಾರಣ ನಮ್ಮ ನಿರ್ಮಾಪಕರಿಗೆ ಕೋಟಿ ಕೋಟಿ ನಮನಗಳು. ತುಂಬ ಒಂದು ಫ್ಯಾಷನ್ ಇರೋ ನಿರ್ಮಾಪಕರು. ಕನ್ನಡ ಚಿತ್ರರಂಗಕ್ಕೆ ಮುಂದೊಂದು ದಿನ ಅವರ ಹೆಸರು ಅಜರಾಮರ, ಅದಂತೂ ಗ್ಯಾರಂಟಿ. ಯಾಕಂದ್ರೆ ಅವರೆಲ್ಲ ಅಷ್ಟೊಂದು ಕಲಾದೇವಿಯ ಒಂದು ಅಂಶ ಇದೆ. ಪ್ರತಿ ಹಂತದಲ್ಲೂ ಪ್ರತಿಯೊಂದು ತಿಳ್ಕೊಂಡಿದ್ದಾರೆ. ನಾವು ಅನ್ಕೋಬಹುದು ನಿರ್ಮಾಪಕರಂದ್ರೆ ಬರ್ತಾರೆ, ದುಡ್ಡಾಗ್ತಾರೆ, ಹೋಗ್ತಾರೆ ಅಂತ. ಬಟ್ ಅವ್ರು ಆ ಥರ ಅಲ್ಲ, ಪ್ರತಿಯೊಂದು ತಿಳ್ಕೊಂಡಿದ್ದಾರೆ. ತಿಳ್ಕೊಂಡು ಒಂದೊಳ್ಳೆ ಕಂಟೆಂಟು. ಯಾಕಂದ್ರೆ ನಮ್ಮ ಅವರ ಸಂಬಂಧ ನೆನ್ನೆ ಮನೆಯಲ್ಲ, ಸುಮಾರು ಆಯಿತು ಒಂದು 14 ವರ್ಷ ಆಯಿತು. 2014 ಸ್ಟಾರ್ಟು. ಅವ್ರ ಮನ್ಸಿಗೆ ಇಷ್ಟ ಆಗ್ಬಿಟ್ರೆ ಎಷ್ಟು ವರ್ಷ ಆಗಿ ಮನಸ್ಸಲ್ಲಿ ಇರ್ತಾರೆ. ಮನ್ಸಿಗೆ ಇಷ್ಟ ಆಗಿ ಬಾ, ನಿಮ್ಗೆ ಎಷ್ಟೇ ಕೋಟಿಗಿರ್ಬೋದು ಹೋಗ್ ಸೈಡ್ಗೆ ಅಂತ ಅದವರ ನೇಟಿವ್. ಅವ್ರ ಇಷ್ಟ ಆಗೋ ಒಂದು ದೊಡ್ಡ ಅಂಶ ಅದು. ನಮ್ಮ ಇಲ್ಲಿ ತಂದೆ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಜಾಗ ಕೊಟ್ಕೊಂಡು ಒಂದೊಳ್ಳೆ ಕಟ್ಲೆ ಅಂತ ಒಂದು ಸಿನಿಮಾ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ಈ ಒಂದು ಮುಖ್ಯ ಸಮಾರಂಭಕ್ಕೆ ಗೆಸ್ಟ್ ಅನ್ನೋದಕ್ಕಿಂತನೂ ಅವರೇ ಎಲ್ಲ ನಮ್ಮ ಶ್ರೀಧರ್ ಸಂಭ್ರಮ್ ಸರ್ ಮತ್ತೆ ಚೇತನ್ ಕುಮಾರ್ ಸರ್ ಒಂದು ಅತಿ ಅದ್ಭುತವಾದ ಒಂದು ಟ್ಯೂನ್ ಕಂಪೋಸ್ ಮಾಡಿದ್ರು ನಮ್ಮ ಶ್ರೀಧರ್ ಸರ್. ಯಾಕಂದ್ರೆ ಅವ್ರ ಲಿಸ್ಟ್ ಅಲ್ಲಿ ಆಲ್ರೆಡಿ ತುಂಬಾ ಹಿಟ್ಸ್ ಇದಾವೆ. ಬಟ್ ಈ ವರ್ಷದಲ್ಲಿ ಇದು ಗ್ಯಾರಂಟಿ ಹಿಟ್ ಆಗುತ್ತೆ ಅಂತ ನಮ್ಗೆ ಅವತ್ತೇ ಒಂದು ನಂಬಿಕೆ ಇತ್ತು. ಯಾಕಂದ್ರೆ ಸರ್ ಅದೇ ತರನೇ ಮಾಡಿದ್ರು, ಎಷ್ಟೋ ಒಂದು ಟ್ಯೂನ್ಸ್ ಹಾಕಿದ್ರು. ಬಟ್ ಇದ್ರಲ್ಲಿ ಒಂದು ಪವರ್ ಇದೆ. ಆ ಪವರ್ ಏನು ಅಂದ್ಬಿಟ್ಟು ಅದು ಎಲ್ರಿಗೂ ಈಗಿಂದ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 6 ಗಂಟೆ 3 ನಿಮಿಷ ಯೂಟ್ಯೂಬ್ ಅಲ್ಲಿ ಬಂದಿದೆ. ಅದು ಟ್ರೆಂಡ್ ಆಗುತ್ತೆ, ಎಲ್ಲ ಟ್ರೆಂಡ್ ಮಾಡ್ತೀರಾ. ಹಾಗೆ ನಮ್ಮ ಸಾರಿ ಏನ್ ಟ್ಯೂನ್ ಹಾಕಿದಾರೋ ಆ ಟ್ಯೂನ್ಗೆ ಅತಿ ಅದ್ಭುತವಾದ ಮುತ್ತಿನಂತ ಪದಗಳನ್ನ ಜೋಡಿಸಿರೋದು ನಮ್ಮ ಚೇತನ್ ಕುಮಾರ್ ಸರ್. ಅವರಂತೂ ಹೇಳೋದಿಲ್ಲ. ನಾವು ಹೋದಾಗ ನಾವು ಹೇಳ್ಬಿಟ್ಟಿವಿ, ಸರ್ ನೀವು ಬರೆದ್ರೆ ಗ್ಯಾರಂಟಿ ಹಿಟ್ ಆಗುತ್ತೆ ಸರ್, ಬರ್ಕೊಡಿ ಸರ್. ನಮ್ಮ ಹೀರೋ ಸಾಹೇಬ್ರಂತೂ ಹಿಂದೆ ಬಿದ್ಬಿಟ್ರು, ಇಲ್ಲ ನಮ್ಮ ಚೇತನ್ ಸರೇ ಬರೀಬೇಕು, ಅವರೇ ಬರೀಬೇಕು ಅಂದ್ಬಿಟ್ಟು ತುಂಬಾ ಇದು ಮಾಡಿ ನಮ್ಮ ನಿರ್ಮಾಪಕರಿಗೆಲ್ಲ ನಾವು ಹೇಳಿ ಅವರಷ್ಟೇ ಸರ್ ಇಂಥವ್ರ ಕೈ ಮಾಡ್ತಾನೆ ಸರ್, ಇಂಥವ್ರೆ ಆಯ್ತು ಚೆನ್ನಾಗಿ ಬರ್ತಾ ಹೋಗ್ರಿ ಮಾಡ್ರಿ. ದುಡ್ಡು ಬಗ್ಗೆ ಒಂದಿನ ಕೂಡ ಯಾಕೆ ಏನು ಅಂತ ಕೇಳಲಿಲ್ಲ. ಸಿನಿಮಾ ಪ್ಯಾಷನ್, ಚೆನ್ನಾಗಿ ಮಾಡೋಣ, ಚೆನ್ನಾಗಿ ಬರ್ಬೇಕು. ಯಾಕಂದ್ರೆ ಒಂದ್ ಸಿನಿಮಾ ಮಾಡಿದ್ರೆ 10 ಕುಟುಂಬಕ್ಕೆ ಒಂದು ಒಳ್ಳೇದಾಗುತ್ತೆ. ಅವ್ರು ಯಾವತ್ತೂ ಅಷ್ಟೇ ಒಂಥರ ಮಾಡಿದ್ ಹೇಳ್ಕೊಳಲ್ಲ. ಅಷ್ಟೊಂದು ಒಳ್ಳೆ ಮನಸ್ಸಿರೋ ಒಂದು ನಿರ್ಮಾಪಕರು. ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ. ನನ್ನ ಜೊತೆಲಿಂದ ನಮ್ಮ ಟೆಕ್ನಿಷಿಯನ್ಸ್, DOP, ಎಡಿಟರ್, ಪ್ರತಿಯೊಬ್ರು ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಪ್ರತಿಯೊಬ್ಬರಿಗೂ ನಾನು ಇಲ್ಲಿಂದಾನೆ ನಮಸ್ಕಾರ ಮಾಡ್ತೀವಿ. ದಯವಿಟ್ಟು ಯಾರಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ನೇನು ನಿರ್ದೇಶಕರೇ, ಸಿನಿಮಾ ಬಗ್ಗೆ ಹೇಳಿ. ಸಿನಿಮಾ ಸರ್, ಇದು ಒಂದು ಹಾಡಿನ ಒಂದು ಸಂದರ್ಭ ಆಗಿರೋದ್ರಿಂದ ಸಾಂಗ್ ಬಗ್ಗೆ ಮಾತಾಡಿದ್ರೆ ಸಿನಿಮಾ ಬಗ್ಗೆ ಇನ್ನೊಂದು ಸಮಾರಂಭ ಮಾಡೋಣ. ಟ್ರೈಲರ್ ಅಲ್ಲಿ ಒಂದು ಕಥೆ ಇರ್ಬೋದು, ಮತ್ತೊಂದು ಎಲ್ಲ ಬಿಟ್ಕೊಡ್ತೀವಿ. ಯಾಕಂದ್ರೆ ನೀವೇ ನಮ್ಗೆಲ್ಲ ನಿಮ್ಮ ಹತ್ರ ಹೇಳಿದ್ರೆ ನಾವು ಮುಚ್ಚಿಕೊಂಡು ನೀವು ಕತೆ ಹೇಳ್ಬೇಡಿ. ಎಲ್ಲಿ ಶೂಟ್ ಮಾಡಿ, ಶೂಟಿಂಗ್ ಯಾವ ಹಂತದಲ್ಲಿ ಇದೆ, ಶೂಟಿಂಗ್ ಮುಗಿತಾ ಎಲ್ಲ? ಸಿನಿಮಾ ಸೆನ್ಸರ್ ನಡೀತಾ ಇದೆ ಸರ್. ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟ್. ನಾವೆಲ್ಲ ಟೀಮ್ ಎಲ್ಲ ನಮ್ಮ ನಿರ್ಮಾಪಕರು ಡಿಸೆಂಬರ್ಗೆ ಬರ್ತಡೇ ಇದೆ. ಅಷ್ಟೊಂದು ಬರಬೇಕು ಅಂತ ತುಂಬಾ ನೈಟ್ ಅಂಡ್ ಡೇ ವರ್ಕ್ ಮಾಡ್ತಾ ಇದ್ದೀವಿ ಸರ್. ಎಲ್ಲ ಮುಗಿದಿದೆ, ಸೆನ್ಸರ್ ವರ್ಕ್ ನಡೀತಾ ಇದೆ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಒಂದೊಳ್ಳೆ ಕಂಟೆಂಟ್ ಕನ್ನಡಿಗರಿಗೆ ಕೊಡಬೇಕು ಅಂತ ತುಂಬಾ ಫೋರ್ಸ್ ಆಗಿ ಮಾಡ್ತಾ ಇದ್ದೀವಿ ಸರ್. ಎಲ್ಲ ಮುಗಿದೋಗಿದೆ. ಅದೇ ಕಟ್ಲೆ ಬಗ್ಗೆ ಅವ್ರಿಗೆಲ್ಲ ಹೇಳಿದ್ರಂತೆ, ಸ್ವಲ್ಪ ವೀಕ್ಷಕರು ಗೊತ್ತಾಗ್ಲಿ ಹೇಳ್ಬಿಡಿ ಏನು ಕಟ್ಲೆ. ಖಂಡಿತ ಸರ್, ಖಂಡಿತ ಹೇಳ್ತೀನಿ. ನೆಕ್ಸ್ಟ್ ಒಂದು ಇವೆಂಟ್ ಅಲ್ಲಿ ಹೇಳ್ತೀನಿ ಸರ್. ಅದ್ರ ಬಗ್ಗೆ ಟ್ರೇಲರ್ ನೋಡಿದಾಗ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ. ಆ ಕ್ಲಾರಿಟಿ ಬಂದಾಗ ಅದಕ್ಕೆ ಇನ್ನೂ ಕ್ಲಾರಿಟಿ ನಾನು ಕೊಡ್ತೀನಿ ಸರ್. ಒಂದು ಹಾಡಿನ ಒಂದು ಸಂದರ್ಭ ಗುಂಟ ಇದ್ದಾರೆ ಎಲ್ಲರೂ, ಅದೇ ಗುಂಗಲ್ಲಾಗೆ ಮುಂದಕ್ಕೆ ಹೋಗೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಮೀಟ್ ಅಲ್ಲಿ 100% ಎಲ್ಲ ನಿಮ್ಮ ಮುಂದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ಜರ್ನಿ ಹೇಳ್ತಾ ಇದ್ರು ಎಲ್ಲರೂ. ಸೊ ಹೇಗೆ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳು ಮಾಡ್ಕೊಂಡು ಈಗ ಹೀರೋ ಬಂದಿದ್ದಾರೆ ಅಂತ. ಸೊ ಪ್ರತಿಯೊಬ್ಬರದ್ದು ಒಂದು ಜರ್ನಿ ಇರುತ್ತೆ. ಪ್ರತಿಯೊಬ್ಬರು ಇನ್ನೊಬ್ರಿಗೆ ಇನ್ಸ್ಪೈರ್ ಮಾಡ್ತಾ ಹೋಗ್ತಾರೆ. ಸೊ ಹಾಗೆ ನೋಡಿದ್ರೆ ನಾನು ಅವಾಗ ಇನ್ನೂ ಆ್ಯಕ್ಟರ್ ಆಗಬೇಕು ಅಂತ ಅನ್ಕೊಳ್ತಿದ್ದಾಗ ನಮ್ಮ ಹರೀಶ್ ಅವ್ರದ್ದು ಹೊರಗೆ ಡೈರೆಕ್ಟ್ ಮಾಡಿದ್ರು ಅನ್ಸುತ್ತೆ, ಕಲಾಕಾರ ಅಂತ ಒಂದು ಸಿನಿಮಾ. ಸೊ ಆ ಸಿನಿಮಾ ಒಂದು ನೀವು ಡೈರೆಕ್ಟ್ ಮಾಡಿದ್ರು ಸರ್? ಸೊ ಅದನ್ನ ನಾನು ಮೇನಕಾ ಥಿಯೇಟರ್ ನೋಡಿದ್ದೆ. ಸೊ ನಾನು ಒಬ್ಬ ಆ್ಯಕ್ಟರ್ ಆಗಬೇಕು ಅಂತ ಹೋದಾಗ ಅದೊಂದು ಆ್ಯಕ್ಟರ್ ಆಗೋದು ಒಬ್ಬ ಆ್ಯಕ್ಟ್ರದ್ದು ಒಂದು ಲೈಫ್ ಸ್ಟೋರಿ ಥರ ಇದ್ದಿದ್ದು ಒಂದು ಚಿತ್ರ. ಸೊ ತುಂಬ ಅದ್ಭುತವಾಗಿತ್ತು, ತುಂಬ ಇನ್ಸ್ಪೈರ್ ಮಾಡಿತ್ತು. ಸೊ ಅದೇ ರೀತಿ ಅಂದರೆ ಒಬ್ಬೊಬ್ರು ಜರ್ನಿನೂ ಇನ್ನೊಬ್ರಿಗೆ ಇನ್ಸ್ಪೈರ್ ಮಾಡ್ತಾ ಹೋದಾಗ, ಕೆಲಸದ ಮುಖಾಂತರ ಆಗ್ಬೋದು, ಅಥವಾ ಒಂದು ಸಿನಿಮಾ ಮುಖಾಂತರ ಆಗ್ಬೋದು, ಅಥವಾ ಲೈಫ್ ಮುಖಾಂತರ ಆಗ್ಬೋದು. ಸೊ ಹಾಗೆ ಈಗ ಕೆಂಪೇಗೌಡರು ಈ ಒಂದು ಅಂದರೆ ಏನೋ ಒಂದು
ಈ ಕಡೆ ಇದರಲ್ಲಿ ಉದಯ ಟಿವಿ ಕೆಲಸ ಮಾಡ್ತಾ ಇದ್ರು, ಪ್ಲಸ್ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡ್ಕೊಂಡು ಹೋಗ್ತಾ ಇದ್ರು. ಅದಾದ್ಮೇಲೆ ಒಂದು ನೆಕ್ಸ್ಟ್ ಲೆವೆಲ್ ಒಂದು ಡ್ರೀಮ್ ಮಾಡ್ಕೊಂಡು ಇಲ್ಲ ನಾನು ಒಂದು ನಾಯಕ ನಟನ ಮಾಡಬೇಕು ಅನ್ನೋದೊಂದು ಛಲ ಮಾಡಿ ಅದನ್ನು ಟೀಮ್ ಕಟ್ಕೊಂಡು ಒಂದು ಸಿನಿಮಾ ಮಾಡೋದು. ಸೊ ಅದು ತುಂಬ ಒಂದು ಏನು ಹೇಳ್ತಾರೆ, ಅದು ತುಂಬ ಒಂದು ಕಷ್ಟದ ಕೆಲಸ. ಅದೊಂದು ಸಿನಿಮಾ ಆಗೋದೇ ತುಂಬ ಒಂದು ಕಷ್ಟದ ಕೆಲಸ. ಯಾಕಂದ್ರೆ ಈಗ ಎಲ್ಲರೂ ಹೇಳ್ತಾರೆ, ಒಂದು ಮದುವೆ ಮಾಡಿ ನೋಡಿ, ಒಂದು ಲೈಫಲ್ಲಿ ಒಂದ್ಸರಿ ಮದುವೆ ಮಾಡೋದು ಗೊತ್ತಾಗುತ್ತೆ, ಅದು ಮನೆ ಕಟ್ಟಿ ನೋಡು ಅಂತ. ಸಿನಿಮಾದಲ್ಲಿ ಯಾಕೆಂದ್ರೆ ಪ್ರತಿಯೊಂದು ದಿನನೂ ಮದುವೆ ಮಾಡ್ದಂಗೆ. ಸೊ ಒಂದು ಮದುವೆ ಎಕ್ಸ್ಪೆನ್ಸಸ್ ಎವ್ರಿ ಡೇ ಖರ್ಚು ಹೋಗ್ತಾ ಇರುತ್ತೆ. ಅಷ್ಟು ಜನ ಒಂದು ಊಟ ಮಾಡ್ತಾರೆ, ಅಷ್ಟು ಜನ ಒಂದು ಕೆಲಸ ಮಾಡ್ತಿರ್ತಾರೆ. ಸೊ ಆ ಥರದೊಂದು ಸಿನಿಮಾ ಆಗೋದು ಒಂದು ತುಂಬ ಎಫರ್ಟ್ ಆಗುತ್ತೆ. ತುಂಬ ಒಂದು ಒಳ್ಳೆ ಉದ್ದೇಶದಿಂದ ಬರೋಂಥ ಜನಗಳಾಗಬೇಕು. ಸೊ ಅದನ್ನು ಪ್ರೊಡ್ಯೂಸರ್ ಅದನ್ನು ಮಾಡಿಕೊಟ್ಟಿದ್ದಾರೆ, ಕೆಂಪೇಗೌಡರಿಗೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ. ಸೊ ಈ ಮುಖಾಂತರ ಅವ್ರಿಗೆ ಒಂದು ಬಿಗ್ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದರೆ ತುಂಬ ಹಸಿವಿರುವಂಥ ಒಂದು ಕಲಾವಿದರಿಗೆ ಒಂದು ಸಪೋರ್ಟ್ ಕೊಟ್ಟಿರುವಂಥದ್ದಾಗ್ಬೋದು. ಸೊ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗಲಿ ಚಿತ್ರಕ್ಕೆ. ಅದರಿಂದ ನಾವೇ ಕೇಳಿದೆ ಕಟ್ಲೆ ಅಂದ್ರೆ ಏನು ಅಂತಂದೆ. ಯಾಕಂದ್ರೆ ಬಾಟ್ಲೆ ಕೇಳಿದೆ, ಅದು ಕಟ್ಲೆ ಅಂತ. ಸೊ ಅದನ್ನೇನು ಹೇಳ್ತಾರೆ ಅಂದರೆ ಅದನ್ನ ಮುಂದಿನ ಇದರಲ್ಲಿ ಅಂತ ಹೇಳಿದ್ರು, ನ್ಯೂಸ್ ಮಾಡಿ ಕೇಳಿದ್ರು. ಸೊ ಇಡೀ ತಂಡ ಒಳ್ಳೆಯದಾಗಿ ಅದ್ಭುತವಾದ ಟೆಕ್ನಿಷಿಯನ್ಸ್ ಇದ್ದಾರೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಸಂಭ್ರಮ್ ಅವರಾಗ್ಬೋದು, ಚೇತು ತುಂಬ ಅದ್ಭುತ ಬರೀತಾರೆ. ನಮಗೆ ಕೆಲವು ಲಿರಿಕ್ಸ್ ರೈಟರಲ್ಲಿ ಬರೀ ಒಂದು ಲೈನ್ ಕೇಳಿದ್ರೆ ಹೇಳ್ಬೋದು ಚೇತು ಬರೆದಿರೋದು ಅಂತ. ಸೊ ಅದೊಂದು ಗೊತ್ತಾಗ್ಬಿಡುತ್ತೆ ಚೇತು ಬರೆದಿರೋದು ಕೆಲವೊಂದು ಪದಗಳು. ಸೊ ಗೆಳೆಯ ಅದ್ಭುತವಾದ ಕೆಲಸ ಹಂಗೆ ಮುಂದುವರಿಲಿ. ಸೊ ಇಡೀ ಆಮೇಲೆ ಎಲ್ಲ ದೊಡ್ಡ ದೊಡ್ಡ ಕಲಾವಿದರುಗಳು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಎಲ್ಲರೂ ಬಂದಿದ್ದಾರೆ. ಸೊ ಅವ್ರ ಜೊತೆ ಈ ಸ್ಟೇಜ್ ಶೇರ್ ಮಾಡ್ತಿರೋದೇ ಒಂದು ಖುಷಿಯ ವಿಚಾರ. ಆ್ಯಂಡ್ ಅವ್ರನ್ನ ತೆರೆ ಮೇಲೆ ನೋಡೋದು ನಾವು ನೋಡ್ಕೊಂಡೆ ಬಂದಿರೋಂಥದ್ದು. ಸೊ ಈ ಚಿತ್ರ ಡೆಫಿನೆಟ್ಲಿ ಅಂತ ಒಳ್ಳೆ ಕಲಾವಿದರು ಅಂತ ಟೆಕ್ನಿಷಿಯನ್ಸ್ ಎಲ್ಲ ಸೇರಿರೋಂಥ, ಪ್ಲಸ್ ಒಂದು ಒಳ್ಳೆ ಹೃದಯ ಇರುವಂಥ ನಿರ್ಮಾಪಕರು ಸೇರಿದ್ದಾರೆ. ಆ್ಯಂಡ್ ಹಸಿವಿರುವಂಥ ಕೆಂಪೇಗೌಡರು ಎಲ್ಲ ಸೇರಿ ಮಾಡಿರೋದ್ರಿಂದ ಡೆಫಿನೆಟ್ಲಿ ಒಂದು ಒಳ್ಳೆ ಚಿತ್ರ ಆಗುತ್ತೆ. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆದಾಗಿ ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಸಪೋರ್ಟ್ ಮಾಡಕ್ಕೆ ಬಂದಿರೋದಕ್ಕೆ ಥ್ಯಾಂಕ್ ಯು. ಹಾಗೆ ನನಗೆ ಈ ಒಂದು ಅವಕಾಶ ಕೊಟ್ಟ ವಿದಾ ಸರ್ ಹಾಗೆ ಭರತ್ ಸರ್ಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್. ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ, ನನಗೆ ತುಂಬ ಖುಷಿ ಆಯಿತು. ನಿಮ್ಗಳ ಸಪೋರ್ಟ್ ನಮಗೆ ತುಂಬ ಮುಖ್ಯ. ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಿಮಿಷ ಇವತ್ತು ನೀವೆಲ್ಲ ಕಟ್ಲೆ ಚಿತ್ರದ ಆಡಿಯೋ ಲಾಂಚ್ಗೆ ಬಂದಿದ್ದೀರಾ. ಎಲ್ಲ ಮಾಧ್ಯಮದವ್ರಿಗೆ, ಕಲಾಭಿಮಾನಿಗಳಿಗೆ, ಹಾಗೆ ಚಿತ್ರತಂಡದವ್ರಿಗೆ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ. ಹಾಗೆ ಕಟ್ಲೆ ಚಿತ್ರ ಆದಷ್ಟು ಬೇಗ ತೆರೆ ಮೇಲೆ ಬರ್ತಾ ಇದೆ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲರೂ ಚಿತ್ರರಂಗಕ್ಕೆ ಬಂದು ನಮ್ಮ ಚಿತ್ರನ ಯಶಸ್ವಿಗೊಳಿಸಬೇಕು ಅನ್ಕೊಂಡು ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ ಹೇಳ್ತಾ, ಮಾಧ್ಯಮದವ್ರಿಗೆಲ್ರಿಗೂ ನಮಸ್ಕಾರ. ಇವತ್ತು ನಾನು ಸ್ಪೆಷಲ್ ಆಗಿ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್ ತುಂಬ ಬ್ಯುಸಿ ಇದ್ರು. ಇತ್ತೀಚೆಗೆ ಅವ್ರಿಗೆ ಮಗುನೂ ಆಗಿದೆ, ಗೊತ್ತಿರೋ ವಿಚಾರ. ಮಗಳ ಜೊತೆ ಕಾಲ ಕಳಿಬೇಕು, ಜೊತೆಗೆ ಸಿನಿಮಾ ಪ್ರಾಕ್ಟೀಸ್ ನಡೀತಾ ಇದೆ. ಇಷ್ಟೆಲ್ಲ ಇದ್ರು ನಾನು ಕರೆದ ತಕ್ಷಣನೇ ಒಂದು ಮಾತು ಇಲ್ಲ ಕಣೋ ಆಗಲ್ಲ ಅಂತ ಹೇಳಿದ್ರೆ ನಾನು ಬರ್ತೀನಿ ಚಿನ್ನ ಅಂತಾನೆ ಹೇಳಿದ್ರು. ಒಂದು ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಬರ್ತೀವಣ್ಣ, ನಾನು ನಮ್ಮ ಪ್ರೊಡ್ಯೂಸರ್ ನಿಮ್ಮನ್ನ ಅಫಿಷಿಯಲ್ ಆಗಿ ಇನ್ವೈಟ್ ಮಾಡಬೇಕು ಅಂತ ಅಂದ ತಕ್ಷಣ ಅದೆಲ್ಲ ಏನು ಬೇಡ, ಅದೆಲ್ಲ ಫಾರ್ಮಾಲಿಟೀಸ್ ಇಟ್ಕೊಂಬೇಡ, ನಾನು ಬರ್ತೀನಿ 6 ಗಂಟೆಗೆ ಅಲ್ಲಿ ಇರ್ತೀನಿ ಅಂತ ಹೇಳಿದ್ರು. ಬಂದಿದ್ದಾರೆ. ನಮ್ಮ ಈ ಕಟ್ಲೆ ತಂಡಕ್ಕೆ ಬೆನ್ನೆಲುಬಾಗಿ ನಿಂತಿದ್ದೀರಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಇವತ್ತಿನ ಫಂಕ್ಷನ್ನಲ್ಲಿ ಕೇಂದ್ರ ಬಿಂದುವರು ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ವಿ ಸಂಭ್ರಮ್ ಅವರು ತುಂಬ ಒಳ್ಳೆ ಮ್ಯೂಸಿಕ್ ಮಾಡಿದ್ದಾರೆ. ನಿಮ್ಮೆಲ್ರಿಗೂ ಇಷ್ಟ ಆಯ್ತಾ ಮ್ಯೂಸಿಕ್? ಸೊ ಒಳ್ಳೆ ಮ್ಯೂಸಿಕ್ನ ಮಾಡಿದಂಥ ನಮ್ಮ ಶ್ರೀಧರ್ ವಿ ಸಂಭ್ರಮ್ ಅವರೇನು ಹೊಸತಲ್ಲ, ಮುಸ್ಸಂಜೆ ಮಾತು ಆಗ್ಬೋದು, ಸುಮಾರು ಸಿನಿಮಾಗಳು ನಿಮಗೆ ಕೊಟ್ಟಿದ್ದಾರೆ. ಅವರು ನಮ್ಮ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದು ನನ್ನ ಪುಣ್ಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಡೇ ಕೇಳಿದಾಗಲೇ ಅವ್ರು ಒಪ್ಕೋತಾರೋ ಇಲ್ಲೋ ಅನ್ನೋ ಭಯ ಇತ್ತು, ಅವ್ರ ಪ್ರೀತಿಯಿಂದ ಒಪ್ಕೊಂಡು ಮಾಡಿಕೊಟ್ರು. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಚೇತನ್ ಸರ್ ಈ ಸಾಂಗ್ನ ಬರಿಬೇಕು, ಚೇತನ್ ಸರ್ ಕೈಲೇ ಬರೆಸ್ಬೇಕು ಅನ್ನೋದು ನನ್ನ ಒಂದು ದೊಡ್ಡ ಆಸೆ ಆಗಿತ್ತು. ಏನೊಮ್ಮೆ ಸಾಂಗ್ ಹಿಟ್ಟಾಗಿತ್ತು. ಸೊ ಆ ಸಾಂಗ್ನ ಕೇಳಿ ನಾನು ಇಂಪ್ರೆಸ್ ಆಗಿದ್ವಿ. ಚೇತನ್ ಸರ್ ನನಗೆ ಅವಾಗಿಂದು ಪರಿಚಯ ಇದ್ರು. ಅಣ್ಣ ನನಗೊಂದು ಸಾಂಗ್ ಬರ್ಕೊಡ್ಲೇಬೇಕಣ್ಣ ಅಂತ ಕೂತ್ಕೊಂಡ್ವಿ. ಅಣ್ಣ ಬರೀ ಸಾಂಗ್ ಬರೆಯೋದಲ್ಲದೇನೆ ಅವ್ರು ನಮ್ಮ ಸಿನಿಮಾ ಅಂತ ಅದನ್ನ ತಗೊಂಡು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಕೂತ್ಕೊಂಡು ಅದನ್ನ ಪ್ರತಿಯೊಂದನ್ನು ಅವ್ರು ಮಾಡಿಸಿದ್ರು. ಸೊ ಚೇತನ್ ಸರ್ಗೆ ನಾನು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಮ್ಮ ಸನ್ ನೆಟ್ವರ್ಕ್ ಚಾನಲ್ ಲೀಡ್ ಭುವನ್ ಶಾಸ್ತ್ರಿ ಸರ್ ಬಂದಿದ್ದಾರೆ. ನಮಗೆಲ್ಲ ಉದಯ ಕಾಮಿಡಿ ಚಾನಲ್ ಅಷ್ಟು ವರ್ಷದಿಂದ ನಾವು ಒಂದು 10 ವರ್ಷ ನನ್ನನ್ನು ನೋಡಿದ್ದೀರಾ ನೀವೆಲ್ಲರೂ. ನಮ್ಮ ಚಾನಲ್ ಲೀಡ್ ಅವರೇನೆ.
ಅವರು ನಮ್ಮನ್ನು ಬೆಳೆಸ್ತಂಥವ್ರು ಈಗಲೂ ನಮ್ಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ನಮ್ಮ ಎಲ್ಲ ಕಲಾವಿದರು, ನಮ್ಮ ಹೀರೋಯಿನ್ ಆಗ್ಬೋದು, ನಮ್ಮ ನಿಸರ್ಗ ಅವ್ರು ಆಗ್ಬೋದು, ಶ್ರುತಿಯವ್ರು ಆಗ್ಬೋದು, ಹರೀಶ್ ರಾಜನ್ ಆಗ್ಬೋದು, ನಮ್ಮ ನಾಣಿ ಸರ್, ಕರಿಸುಬ್ಬು ಅವರು, ಉಮೇಶ್ ಅವರು, ನಮ್ಮ ಸಿನಿಮಾಲಿರೋ ಎಲ್ಲ ಕಲಾವಿದರು, ಬೀರಧರ್ ಆಗ್ಬೋದು, ರಮೇಶ್ ಪಂಡಿತ್ ಅವ್ರು ಆಗ್ಬೋದು, ಪ್ರತಿಯೊಬ್ಬರನ್ನು ನಾವು ಕೇಳಿದಾಗ ಯಾರೂ ಇಲ್ಲ ಅಂತಿಲ್ಲ, ಮಾಡೋಣ ಅಂದ್ರು. ನಿಜವಾಗ್ಲೂ ನಾಣಿಯನ್ನು ನನ್ಗೆ ಯಾಕೆ ಖುಷಿ ಆಯಿತು ಅಂದರೆ ಅವರಷ್ಟು ಬ್ಯುಸಿ ಇದ್ರು, ಆದ್ರೂ ನನಗೆ ಡೇಟ್ ಬೇಕಣ್ಣ, ನೀವು ಬೇಕೇ ಬೇಕು ನಮ್ಮ ಸಿನಿಮಾಗೆ ಅಂದ ತಕ್ಷಣ ಏನೂ ಮಾತಾಡದೆ ಮಾಡಿಕೊಟ್ರು. ಥ್ಯಾಂಕ್ ಯು ಅಣ್ಣ, ನಾನು ಥ್ಯಾಂಕ್ ಯು. ಹರೀಶ್ ಸರ್, ಕರಿಸುಬ್ಬು ಸರ್, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಈ ಸಿನಿಮಾ ಡಿಸೆಂಬರ್ಗೆ ರಿಲೀಸ್ ಮಾಡಬೇಕು ಅನ್ನೋದು. ಅಲ್ಲಿ ಕೂತ್ಕೊಂಡಿದ್ದಾರೆ ಅರವಿಂದ್ ಸರ್, ಒಂದು ಒಳ್ಳೆ ಫೋಟೋಗ್ರಫಿ ಮಾಡಿದಂಥವ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ. ಈಗ ಸಾಂಗಲ್ಲಿ ಒಂದು ಒಳ್ಳೆ ಲಿರಿಕ್ಸ್ನ ಬರೆದಂಥವ್ರು ನಮ್ಮ ಚೇತನ್ ಸರ್, ಒಳ್ಳೊಳ್ಳೆ ಲೈಫ್ನ ಬಂದಿದ್ದಾರೆ. ದಯವಿಟ್ಟು ನೀವೆಲ್ಲರೂ ಈ ಸಾಂಗ್ ಇಷ್ಟ ಆಗಿದ್ರೆ ದಯವಿಟ್ಟು ನೀವೆಲ್ಲರೂ ನಿಮ್ಮ ಸ್ಟೇಟಸಲ್ಲಿ, ಇನ್ಸ್ಟಲ್ಲಿ, ಟ್ವಿಟರಲ್ಲಿ ಹಾಕೋದು ಮೂಲಕ ನಮ್ಗೆ ಹೆಲ್ಪ್ ಮಾಡಿ ನಮ್ಮ ಸಾಂಗ್ನ ವೈರಲ್ ಮಾಡಿಕೊಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಸಪೋರ್ಟು ನಮ್ಮ ಕಟ್ಲೆ ಚಿತ್ರತಂಡದ ಮೇಲೆ ಇರಲಿ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ನಮ್ಮ ಪ್ರೊಡ್ಯೂಸರ್ ಭರತ್ ಗೌಡ್ರು, ಅವರು ತುಂಬಾ ಸಿನಿಮಾನ ತುಂಬಾ ಪ್ರೀತಿಸುವಂತ ಪ್ರೊಡ್ಯೂಸರು. ಸಿನಿಮಾ ಅಂದ್ರೆ ಏನ್ ಬೇಕು ಏನು ಎಲ್ಲರೂ ಕೊಡ್ತಾ ಬಂದ್ರು. ಈ ಸಿನಿಮಾಗೆ ಏನ್ ಬೇಕೋ ಪ್ರತಿ ಒಂದನ್ನು ಕೊಟ್ಟಿದ್ದಾರೆ. ಎಲ್ಲೂ ಒಂದು ಸಣ್ಣದು ಕಡಿಮೆ ಮಾಡಿಲ್ಲ. ಇದು ಯಾಕೆ ಬೇಕು, ಅದು ಯಾಕೆ ಬೇಕು, ಅದನ್ನ ಯಾಕೆ ಮಾಡಬೇಕು, ಯಾಕೆ ಮಾಡ್ತೀರಾ, ಅವೆಲ್ಲ ಒಂದು ಪ್ರಶ್ನೆ ಒಂದಿನೂ ಕೇಳಿಲ್ಲ. ಬರೀ ದುಡ್ಡು ಕೊಡ್ತಾ ಇದ್ರು ಅಷ್ಟೇ. ಹಾಗಾಗಿ ಸಿನಿಮಾ ತುಂಬಾ ಚೆನ್ನಾಗಿ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಯ್ತು. ಅದು ನನ್ನನ್ನು ನಂಬ್ಕೊಂಡು ಅಷ್ಟು ಇನ್ವೆಸ್ಟ್ಮೆಂಟ್, ಯಾಕಂದ್ರೆ ನಾವು ಒಬ್ರು ಹೀರೋ, ಈಗ ಕೃಷ್ಣ ಸರ್ ಆಗ್ಲಿ, ಈ ತರ ಒಂದು ಹೀರೋ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ, ಬಟ್ ನಮ್ಮ ಮೇಲೆ ಏನೂ ರಿಟರ್ನ್ ಗೊತ್ತಿಲ್ಲದೇನೆ ಅಷ್ಟು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಜೀವನಪೂರ್ತಿ ಅವ್ರಿಗೆ ಋಣಿಯಾಗಿರ್ಬೇಕು. ಇಲ್ಲಿ ಬಂದಿರ್ತಕ್ಕಂಥ ನನ್ನ ಆತ್ಮೀಯ ಫ್ರೆಂಡ್ಸ್ ಆಗ್ಬೋದು, ಸ್ನೇಹಿತರಾಗ್ಬೋದು, ಕರೆದಂತ ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನಮ್ಮ ಸಾಂಗ್ಗೆ, ನಮ್ಮ ಸಿನಿಮಾಗೆ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ ಭರತ್ ಸರ್, ಹಾಗೆ ನಮ್ಮ ಡೈರೆಕ್ಟರ್ ವಿದಾ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಫಾರ್ ದ ಆಪರ್ಚುನಿಟಿ. ಹಾಗೆ ನನ್ನ ಎಲ್ಲ ಕೋಸ್ಟರ್ಸ್, ಕೆಂಪೇಗೌಡ ಸರ್ ಆಗಿರ್ಬೋದು, ಹಾಗೆ ಹರೀಶ್ ರಾಜ್ ಸರ್, ಸನ್ಮಿತಾ, ಹಾಗೆ ಶ್ರುತಿ ಅಕ್ಕ, ಅಮೃತ, ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕೃಷ್ಣ ಸರ್, ಹಾಗೆ ಚೇತನ್ ಕುಮಾರ್ ಸರ್, ಭುವನ್ ಸರ್, ಮತ್ತೆ ಕರಿಸುಬ್ಬು ಸರ್, ಹಾಗೆ ತಬ್ಲಾ ರಾಣಿ ಸರ್, ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೂ ಕೂಡ. ನೀವೆಲ್ಲರೂ ಸಾಂಗ್ನ ನೋಡಿದ್ದೀರಾ, ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ. ಸನ್ಮಿತಾ ಅವರು ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ, ಹಾಗೆ ಕೆಂಪೇಗೌಡ ಸರ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಸಾಂಗ್ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸದ್ಯದಲ್ಲೇ ನಮ್ಮ ಸಿನಿಮಾ ರಿಲೀಸಿಗೆ ರೆಡಿ ಇದೆ, ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಶ್ರುತಿ ಅವರು ಒಂದೆರಡು ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮೊದಲನೇ ಸಾರಿ ನನಗೆ ಕಾಲ್ ಬಂದಿತ್ತು ಕೆಂಪೇಗೌಡ ಸರಿಂದ, ಈ ಸಿನಿಮಾದಲ್ಲಿ ಒಂದು ಪಾತ್ರ ಇದೆ, ನೀವು ಆಕ್ಟ್ ಮಾಡಬೇಕು ಅಂತ ಹೇಳಿ. ಸೊ ನನಗಂತೂ ತುಂಬಾನೇ ಖುಷಿ ಆಯಿತು. ನನಗೆ ಅವಕಾಶ ಕೊಟ್ಟಂತಹ ಕಟ್ಲೆ ಸಿನಿಮಾ ತಂಡ ಡೈರೆಕ್ಟರ್ ಆದಂತಹ ವಿದಾ ಸರ್ಗೆ ತುಂಬು ಹೃದಯದ ಧನ್ಯವಾದಗಳು, ಹಾಗೆ ಪ್ರೊಡ್ಯೂಸರ್ಸ್ಗೆ ತುಂಬು ಹೃದಯದ ಧನ್ಯವಾದಗಳು, ಹಾಗೆ ನಮ್ಮ ನಾಯಕ ನಟರಾದಂತಹ ಕೆಂಪೇಗೌಡ ಸರ್ಗೆ ತುಂಬು ಹೃದಯದ ಧನ್ಯವಾದಗಳು, ಹಾಗೆ ಮಾಧ್ಯಮ ಮಿತ್ರರಿಗೆ ನಿಮ್ಮಿಂದ ನಾವು ಥ್ಯಾಂಕ್ ಯು. ನೀವು ಬಂದಿರುವಂತಹ ಎಲ್ಲ ನನಗೆ ಮಾತಾಡಕ್ ಬರಲ್ಲ ಆಕ್ಚುಲಿ. ಸೊ ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಸೋ ಮಚ್.